ನಾವು ಎಲ್ಲರಿಗೆ ಹೇಳಿದ್ರೆ ಕೆಲವರಿಗೆ ಸಿಟ್ಟು ಬಂದ್ಬಿಡ್ತದೆ, ಇವನು ಏನು ಹೇಳ್ತಿದ್ದೆ, ನಾವು ನೋಡಿದ್ದೇವೆ ಅಂತ ಆನೆ ಎಷ್ಟ ನೋಡಿದೆ ಅಂತ. ನಾವು ಸಾಕಿ ತಂದೆ ತಾಯಿಗೋಸ್ಕರನೇ ನಮ್ಮ ಜೀವನನ ಮುಡಿಪಾಗಿಟ್ಟಲ್ಲ ಅಂತ ಕಾಲದಲ್ಲಿ ಇವರು ತಮ್ಮ ಆನೆ ಪ್ರೀತಿಗೋಸ್ಕರ, ಆನೆಗಳಿಗೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ನಿಜವಾಗ್ಲೂ ಅವರಿಗೆ ಹ್ಯಾಟ್ಸ್ ಆಫ್. ಶಿವಾನಿ ಅವರು ಇದು ನನ್ನ ಜಾಗ, ನಾನು ಬಂದೇ ಬರ್ತೀನಿ ಅಂತ ನೋಡಿ ಬರ್ತಾನೆ ಇರ್ತಾರೆ. ಇಲ್ಲೂ ಬಂದರು. ನಮಗೆ ಏನಾದರೂ ಬಿದ್ದಾಗ ಕೈಯೆಲ್ಲ ವೈಬ್ರೇಷನ್ ಆಗ್ತದೆ, ನಮಗೆ ಕೈಯೆಲ್ಲ, ಅದಕ್ಕೆ ಸೊಂಡ್ಲು ಮತ್ತು ಕಿವಿ ಕಾಲು ಅದೆಲ್ಲ ವೈಬ್ರೇಷನ್ ಆಗ್ತದೆ. ಆನೆ ತೀರಿ 5 ವರ್ಷಕ್ಕೆ 5 ತಿಂಗಳಿಗೆ ತಂದೆ ತೀರೋದ್ರು. ಹಾಯ್ ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಸೋನು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾವು ಧರ್ಮಸ್ಥಳ ಕ್ಷೇತ್ರದ ಮುಖ್ಯವಾದ ಇಬ್ಬರು ಪಾತ್ರಧಾರಿಗಳು ಇದ್ದಾರೆ. ಅವರೇ ನಮ್ಮ ಲಕ್ಷ್ಮಿ ಮತ್ತು ಶಿವಾನಿ. ಶ್ರೀ ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ನಾನು ಅವರಿಬ್ಬರನ್ನ ಇಂಟರ್ವ್ಯೂ ತಗೊಳ್ಳೋಣ ಅಂತ ಬಂದಿದ್ದೀನಿ. ನೋಡಿ, ಈ ದಿನ ನಮ್ಮ ಕೃಷ್ಣಣ್ಣ ಅವರು ನಮ್ಮ ಶಿವಾನಿಯವರ ಬಗ್ಗೆ ಮತ್ತು ಲಕ್ಷ್ಮಿಯವರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತಾರೆ. ನೀವು ತುಂಬ ಕಾತುರದಿಂದ ಕಾಯ್ತಾ ಇದ್ದೀವಿ. ಬನ್ನಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮತ್ತು ಮುಖ್ಯವಾಗಿ ನಮ್ಮ ವೀರೇಂದ್ರ ಹೆಗಡೆ ಅವರಿಗೆ ಮತ್ತು ನಮ್ಮ ಲಕ್ಷ್ಮೀನಾರಾಯಣ್ ಸರ್ಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಈಗ ಲಕ್ಷ್ಮಿಯವ್ರನ್ನ ನೀವು ಪ್ರತಿದಿನ ನೋಡ್ಕೋತಾ ಇದ್ದೀರಾ. ಈಗ ಶಿವಾನಿಯವ್ರನ್ನ ನೋಡ್ಕೋತಾ ಇದ್ದೀರಾ. ಲಕ್ಷ್ಮಿಯವರು ನಿಮಗೆ ಎಷ್ಟು ವರ್ಷದಿಂದ ನೋಡ್ಕೋತಾ ಇದ್ದೀರಾ? ನಾನು ಇಲ್ಲಿ ಬರುವಾಗ 5 ವರ್ಷ ಮರಿ ಅಸ್ಸಾಮಿಂದ ಬಂದಿದ್ದು, ಆನಂದ್ ಸಿಂಗ್ ಅಂತ ಕೊಟ್ಟಿದ್ದು ಸ್ವಾಮಿಯವರಿಗೆ. ಆಮೇಲೆ ನಾನಿದ್ದೀನಿ ಇವಳೊಟ್ಟಿಗೆ. ಈಗ 20 ವರ್ಷ ಆಗಿದೆ. 20 ವರ್ಷ ನಾನೇ ಸಾಕ್ತಿದ್ದೀನಿ, ಅವಳೊಟ್ಟಿಗೆ ಇದ್ದೀನಿ. ತುಂಬ ಅನ್ಯೋನ್ಯವಾಗಿದ್ದಾರೆ. ಹೌದೌದು, ನನಗೆ ತಾಯಿ ಮಕ್ಕಳು ಇದ್ದಾಗೆ ನಾವು ಇವರು. ಹೌದು. ಅಂದ್ರೆ ಈಗ ಲಕ್ಷ್ಮಿಯವರು ಈಗ ತಿನ್ನುವಂತ ಒಂದು ಪದಾರ್ಥಗಳಲ್ಲಿ ಏನು ತುಂಬಾ ಇಷ್ಟಪಡ್ತಾರೆ? ಅವ್ರದ್ದು ಜಾಸ್ತಿ ಅಂದ್ರೆ ಬೆಲ್ಲ ಮತ್ತೆ ಕಬ್ಬು ತುಂಬಾ ಇಷ್ಟ. ಮತ್ತೆ ಬಾಳೆಹಣ್ಣು ಅಷ್ಟು ಕೊಡಲ್ಲ, ಜಾಸ್ತಿ ಸ್ವಲ್ಪ ಕೊಡ್ತೇವೆ ಅಷ್ಟೇ. ನೆಕ್ಸ್ಟ್ ಯಾರು ಧರ್ಮಸ್ಥಳಕ್ಕೆ ಬರ್ತೀರಾ, ನಮ್ಮ ಲಕ್ಷ್ಮಿಗೋಸ್ಕರ ಬೆಲ್ಲ ಮತ್ತೆ ಕಬ್ಬು ತಗೊಂಡು ಬರೋದಾ ಮರಿಬೇಡಿ, ಅವ್ರಿಗೆ ತುಂಬಾ ಇಷ್ಟ ಆಗ್ತದೆ. ಸರ್, ಈಗ ನಮ್ಮ ಲಕ್ಷ್ಮಿಯವ್ರ ಜೊತೆ ಇನ್ನೊಬ್ರು ಇದ್ರು, ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇನ್ನೊಬ್ರು ನಮ್ಮ ತಂದೆ ಅವರು, ದೊಡ್ಡ ಆನೆ ಲತಾ ಅಂತಿದ್ದಲ್ಲ, ಅದು ತೀರೋಯ್ತು ಶಿವರಾತ್ರಿ ದಿವಸ. ಮತ್ತೆ ಅವ್ರ ತಂದೆ ಸಹ ತೀರೋದ್ರು. ಈಗ ಆನೆ ತೀರಿ 5 ವರ್ಷಕ್ಕೆ 5 ತಿಂಗಳಿಗೆ ತಂದೆ ತೀರೋದ್ರು. ಅವ್ರಿಬ್ರಳು ಅಷ್ಟು ಅನ್ಯೋನ್ಯವಾಗಿದ್ರು. ಹೌದೌದು. ಅವರು ಸಾಧಾರಣ ಒಂದು 52 ವರ್ಷ ಅದರೊಟ್ಟಿಗೆ ಕೆಲಸ ಮಾಡಿದ್ರು ತಂದೆ. ಈಗ ನಾನೇ ಆಯ್ತು, ನಾನು ಲತಾನೇ ಇದ್ದೆ ತಂದೆ ಒಟ್ಟಿಗೆ. ಆಮೇಲೆ ಇಲು ಹತ್ರ ಕೆಲಸ ಮಾಡಿದೆ. ಹಂಗಾರೆ ನೀವು ಲತಾ ಅವ್ರ ಜೊತೆ ಕೆಲಸ ಮಾಡಿದೆ, ಲಕ್ಷ್ಮಿ ಜೊತೆ ಮಾಡ್ತಿದ್ದೆ. ಇನ್ ಮುಂದೆ ಶಿವಾನಿ ಅವ್ರ ಶಿವಾನಿ ನೋಡ್ತಿದ್ದೀನಿ ಈಗ. ನೋಡಿ, ಸಣ್ಣ ಮಗುಂದ ನೋಡ್ತಿದ್ದೀನಿ ನಾನೇ. ಈಗ ಅವ್ರ ಬಗ್ಗೆನೇ ಹೇಳ್ಬೇಕು. ಹೋಗಿ ಮೇಡಮ್, ಹೋಗಿ ಲಕ್ಷ್ಮಿ ಬಾಮ, ಲಕ್ಷ್ಮಿ ಬಾ. ಬನ್ನಿ ಮೇಡಮ್. ಸ್ವಾಮಿಯವ್ರು ಮರಿ ಹಾಕ್ಬೇಕಂತ ಅಂದ್ರು ಲಕ್ಷ್ಮಿನು. ಆಮೇಲೆ ನಾನು ಹೇಳ್ದೆ ಕ್ರಾಸಿಂಗ್ ಬಂದಿದೆ ಬುದ್ಧಿ ಅಂತ ಸ್ವಾಮಿಯವ್ರ. ಅದಕ್ಕೆ ಆಯ್ತು ಹೋಗೋಣ ಅಂತ ಅಂದ್ರು. ಹಾಗೆ ಸೀದಾ ನಾಗರೊಳೆ ಬಲ್ಲೆ ಅಂತ ಕ್ಯಾಂಪ್ ಇತ್ತು, ಅರ್ಜುನನೇ ಕ್ರಾಸಿಂಗ್ಗೆ ಹೋಗಿದ್ದೆ ನಾವು. ನಾನು 6 ತಿಂಗಳಲ್ಲಿದ್ದೆ ಅರ್ಜುನನೊಟ್ಟಿಗೆ ಕ್ರಾಸಿಂಗಿಗೆ. ಬಯ್ಯತ್ ಅದಾಗಲಿಲ್ಲ. ಅದು ನಾನು 6 ತಿಂಗಳು ಬಂದ ಮೇಲೆ ಕ್ರಾಸಿಂಗ್ ಆಗಲಿಲ್ಲ. ಆ ಟೈಮಲ್ಲಿ ಅವರಿಗೆ ದಸರಾಗೆ ಅಲ್ಲಿಗೆ ಶಿಫ್ಟ್ ಆಯಿತು, ದಸರಾಗೆ ಹೋದ್ರು. ನಾವು ಆಮೇಲೆ ಇಲ್ಲಿ ಬಂದುಬಿಟ್ಟೆ. ನಮ್ಮದು ಮಸ್ತಾಬಿಸಕ್ಕೆ ಇತ್ತು ಬಾಬಳಿದು, ಅದಕ್ಕೆ ನಾವು ರಿಟರ್ನ್ ಇಲ್ಲಿ ಬಂದಿಬಿಟ್ಟೆವು. ಆಮೇಲೆ 2 ವರ್ಷ ಬಿಟ್ಟು ಬನ್ನರಟ್ಟೆ ಬೆಂಗಳೂರು, ಅಲ್ಲಿ ಕ್ರಾಸಿಂಗ್ ಮಾಡಿಸಿದ್ದು ಕಾಡಾನೆ ಒಟ್ಟಿಗೆ. ಹೌದು, ಅರ್ಜುನ ಲವರೇ. ನೋಡಿ, ಇವರು ಅರ್ಜುನ ಲವ್ವರು. ಅವ್ರ ಹತ್ರ ಹೋಗಿ 6 ಮಂತ್ ಟೈಮ್ ಸ್ಪೆಂಡ್ ಮಾಡಿ ಬಂದಿದ್ದಾರೆ. ನೋಡಿ ನಮ್ಮ ಶಿವಾನಿ ಎಷ್ಟು ತುಂಟಿಯಾಗಿದ್ದಾರೆ ಅಂತ ನಿಜವಾಗ್ಲೂ ನಮಗೂ ತುಂಬ ಭಯ ಆಗ್ತದೆ. ಬಟ್ ಕೃಷ್ಣಣ್ಣವ್ರು ಇರೋದ್ರಿಂದ ನಾವು ಮಾತಾಡಲಿಕ್ಕೆ ಹೆದರುತ್ತಾ ಇಲ್ಲ. ಅರ್ಜುನ ಮತ್ತೆ ಅಲ್ಲಿ ಕುಮಾರಸ್ವಾಮಿ ಇತ್ತು, ಮತ್ತೆ ಮೇನಕ, ಮತ್ತೆ ರಮಣ್ಯ ಅಂತ ಒಂದು ಮರಿಯಾನೆ ಇತ್ತು. 4 ಆನೆ ಒಟ್ಟಿಗೆ ನಾವು ಅಲ್ಲಿ ಇದ್ದೇವೆ. ಒಂದು 6 ತಿಂಗಳಿದ್ದೆ ಬಲ್ಲೆಯಲ್ಲಿ. 6 ತಿಂಗಳು. ಈಗ ಅಂತ ಟೈಮಲ್ಲಿ ಇಲ್ಲಿ ಧರ್ಮಸ್ಥಳದಲ್ಲಿ ಇನ್ನೊಂದು ಆನೆ ಇತ್ತಲ್ಲ, ಲತಾ ಮತ್ತೆ ಗಂಗಾ ಅಂತಿತ್ತು. ಅಂದ್ರೆ ಇದೆಲ್ಲ 5 ವರ್ಷದ ಹಿಂದೆ ನಡೆದಿದೆ. ಹೌದು. ಈಗ ನಮ್ಮ ಶಿವನಿಯವರು ಹುಟ್ಟಿ ಎಷ್ಟು ವರ್ಷ ಆಯ್ತು? ಈಗ 2000 ಕೊರೋನಾ ಬಂತಲ್ಲ ಸ್ಟಾರ್ಟಿಂಗ್, ಆ ಟೈಮಲ್ಲಿ ಹುಟ್ಟಿದ್ದು 2019 ಆಗ ಇಷ್ಟು ಪುಟ್ಟ ಇದ್ರು, ಸಣ್ಣಗಿದ್ಲು. ನೀರಲ್ಲೆಲ್ಲ ಆಟ. ಹೌದು. ಅದು ನಾಮಕರಣ ಮಾಡಿದ್ರು ಸ್ವಾಮಿಯವರು. ಶಿವಣ್ಣ ಅಂತ ಹೆಸರಿಟ್ಟಿದ್ದು ಅಲ್ಲಿ ನಾವು ಅಮೃತರ್ಷ ಅಂತ ಇದೆಲ್ಲ. ಇವರೇ ಬಂದು ಬಯ್ಯತ್ ನೀ ಕಡೆ.
ಅಮೃತ ರೆಸ್ಟೋರೆಂಟ್ ಅಂತ ಇದೆಯಲ್ಲ ಅಲ್ಲಿ ನಾಮಕರಣ ಮಾಡಿದ್ದು. ಓಕೆ ಸರ್, ಈಗ ಶಿವಾನಿ ಅವ್ರು ಕಂಡ್ರೆ ಹೆಗ್ಡೆ ಅವ್ರಿಗೆ ತುಂಬಾ ಇಷ್ಟ ಅಂತ. ತುಂಬಾ ಇಷ್ಟ. ಅವರ ಮಕ್ಕಳ ತರ ನೋಡ್ಕೊಳ್ತಾರೆ. ಬಂದು ಅಲ್ಲಿ ಕರೀತಾರೆ, ಅಲ್ಲಿ ಪ್ಲೇಸ್ ಇದೆಯಲ್ಲ, ಸಾಯಂಕಾಲ ವಾಕಿಂಗ್ ಹೋಗಿ ಬಂದಾಗ ಕರೀತಾರೆ, ಇಲ್ಲಿಂದ ಓಡೋಗ್ತಾರೆ ಅಲ್ಲಿಗೆ. 3 ಜನ, ಲತಾ, ಲಕ್ಷ್ಮಿ, ಶಿವಾನಿ. ಈಗ ಲತಾ ತೀರೋದ್ಲಲ್ಲ, ಇವ್ರು ಸಹ ಈಗ ಅಷ್ಟು ಇದು ಮಾಡ್ತಿಲ್ಲ, ಯಾಕೆಂದ್ರೆ ಲತಾನದೇ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದಾರೆ. ಶಿವಾನಿ ಅವರು ತಿನ್ನುವ ಪದಾರ್ಥದಲ್ಲಿ ಇವ್ರೇನು ತುಂಬಾ ಇಷ್ಟಪಡ್ತಾರೆ? ಇವಳು ಏನಿಲ್ಲ, ಎಲ್ಲ ಮಕ್ಳ ತರ ಯಾವ್ದು ಬೇಕಾದ್ರೆ ಕೊಟ್ರೆ ತಿಂತದೆ. ಅದು ಬೇಕಾ ಇದು ಬೇಕಂತಿಲ್ಲ, ಸಿಕ್ಕಿದೆಲ್ಲ ತಿನ್ನುದೇ. ತಿನ್ನುದ ಖುಷಿ, ಅಷ್ಟು ತಿನ್ನುದೆ ಅಂದ್ರೆ ಆಯ್ತು. ಅಂದ್ರೆ ತಿಂಡಿ ಪೂತಿ ಶಿವಾನಿ. ಈ ಎಪಿಸೋಡ್ಗೆ ತಮ್ಮನೇಲು ತಿಂಡಿ ಪೂತಿ ಶಿವಾನಿ. ಸರ್, ಈಗ ನಿಮ್ಮ ಕಣ್ಣು ನಾನು ಗಮನಿಸಿದೆ, ಅದೇನಂದ್ರೆ ಸ್ವಲ್ಪ ಕಸ ಬಿದ್ದಿತ್ತಾ ಜಾತ್ರೆ ಟೈಮಲ್ಲಿ. ಈ ನಮ್ಮ ಮಧ್ಯ ಸೆಂಟ್ರಲ್ ನಿಲ್ಲುವಾಗ ಕಿವಿ ಕಣ್ಣಿಗೆ ಬಡಿತದೆ. ಅವ್ರ ಖುಷಿಗೆ ಬಡಿತಿರೋದು. ಆಕಸ್ಮಿಕ ನಮಗೆ ತಾಗಿದ್ರೆ ಸಾಕು, ನಮಗೆ ಒಂದು ಏಟಿಗೆ. ನೋಡಿ, ಇಷ್ಟು ನೋಡಿ, ಈ ಗ್ಯಾಪ್ ನಮ್ಗೆ ಕರೆಕ್ಟ್ ಬೀಳ್ತದೆ ಕಣ್ಣಿಗೆ, ತುದಿ. ಈ ಮರಿ ಮಕ್ಕಳಿದ್ದಾಗೆ, ಮಕ್ಳು ಹೆಂಗೆ ಹೊಡಿತಾರೆ ತಾಯಿಗೆ, ಆ ತರನೇ. ಅಂದ್ರೆ ನೀವು ಒಂದು ತಾಯಿ ಎಲ್ಲ ನೋಡ್ಕೊಳ್ಬೇಕು. ಲಕ್ಷ್ಮಿ ಮತ್ತೆ ಶಿವಾನಿ ಅವ್ರನ್ನ ನೋಡ್ಕೊಳ್ಬೇಕು. ಏನೇ ಸಣ್ಣ ಪುಟ್ಟ ನೋವು ಮಾಡಿದ್ರು ನೀವು ಇಲ್ಲ ಆ ಮಕ್ಳು ಇದ್ದಾಗೆಲ್ಲ. ನಿಜವಾಗ್ಲೂ ಇದಕ್ಕೆ ನನಗೆ ಮಾತೇ ಬರ್ತಾ ಇಲ್ಲ, ಯಾಕೆಂದ್ರೆ ನಾವು ಮಕ್ಕಳು ತಪ್ಪು ಮಾಡಿದ್ರೆ ಹೊಡಿತೀವಿ, ಬಟ್ ಇವರು ನೋಡಿದೀರಾ ಪಬ್ಲಿಕ್ ಪ್ಲೇಸ್ ಅಲ್ಲ, ಅಲ್ಪ ಸ್ವಲ್ಪ ಗಲಾಟೆ ಜಾಸ್ತಿ. ಅಂದ್ರೆ ಗಾಬರಿ ಮಗು ಇದ್ದಾಗೆ ಆ ಕಡೆ ಓಡಾಡೋದು ಏನು ಗೊತ್ತಿರಲ್ಲ. ಇನ್ನೇನಾದ್ರೂ ಒಂದು 7 ವರ್ಷ ಆಗ್ಬೇಕು ಇವಳಿಗೆ, ಪೂರ್ತಿ ಗೊತ್ತಾಗ್ಬೇಕಾದ್ರೆ ಪಬ್ಲಿಕ್ ಇದೆಲ್ಲ. ಈ ಬ್ಯಾನ್ 4 ವರ್ಷ ಅಲ್ಲ ಅಷ್ಟೆಲ್ಲ, ಅದಕ್ಕೆ. ಇನ್ನು 7 ಇಯರ್ಸ್ ಅಂದ್ರೆ 11 ಇಯರ್ಸ್ ಪೂರ್ತಿ ತಲೆಗೆ ಬರ್ಬೇಕಾದ್ರೆ. ಈ ಮಕ್ಕಳನ್ನ ಸ್ಕೂಲಿಗೆ ಹೆಂಗೆ ಕಳಿಸ್ತೇವೆ ನಾವು, ಆ ತರ. ತಡ್ರಿ ಶಿವಾನಿ, ತಡ್ರಿ ಬೈಯತ್ ಬಾ, ತಡ್ರಿಯಪ್ಪ. ನೋಡಿ ಇಲ್ಲಿ ಈಗ ಟಚ್ ಆಯ್ತು ನೋಡಿ, ಈಗ ಮಣ್ಣು. ಓಕೆ, ಕಟ್ ಮಾಡಿದೆ ತಾನೆ, ಎಲ್ಲ ರೆಕಾರ್ಡ್ ಆಗ್ಬೇಕು, ಗೊತ್ತಾಗ್ಬೇಕು ಜನ. ಸ್ವಲ್ಪ ಹಿಂದೆ ಹೋಗಿ ನೋಡಿ, ನಿಮ್ಮ ಮಮ್ಮಿಯವರು ಎಷ್ಟು ಚೆನ್ನಾಗಿ ಬುದ್ಧಿ ಕಲ್ತಿದ್ದಾರೆ. ಹೋಗಿ ಹಿಂದೆ ಹೋಗಿ. ದೊಡ್ಡ ಅಣ್ಣ ಆದ್ರೆ ಸಾಕ್ಬೋದು, ಈಗ ಮರಿಯಮ್ಮ ಸಾಕ್ಲಿಕ್ಕೆ ಕಷ್ಟ. ಸರ್, ನೀವು ಹುಟ್ಟಾಗಿಂದನೂ ನೋಡ್ಕೊಳ್ತೇನೆ, ನೋಡ್ಕೊಳ್ತೇನೆ. ಅದಕ್ಕೆ ಮದುವೆ ಆಗ್ಲಿಲ್ಲ. ಇವ್ರು ಸ್ವಲ್ಪ ದೊಡ್ಡದಾಗ್ಬೇಕಂತ ಮದುವೆ ಆಗಿ ಲೇಟ್ ಆಗಿದ್ದು. ಈಗ ಇದಕ್ಕೆ ಮುಂಚೆನೆ ಮದುವೆ ಆಗಬೇಕಿತ್ತು. ಮರಿ ಹಾಕ್ಬೇಕಂತ ತುಂಬಾ ಆಸೆ ನಮಗೆ, ಅದಕ್ಕೋಸ್ಕರ ಲೇಟ್ ಆಗಿ ಮದುವೆ ಆಗಿದೆ ಈಗ. ಅಂದ್ರೆ ನೀವು ಶಿವಾನಿಯವ್ರಿಗೋಸ್ಕರ ನಿಮ್ಮ ಜೀವನದ ಕೆಲವೊಂದು ಅಮೂಲ್ಯವಾದ ದಿನಗಳನ್ನೇ ತ್ಯಾಗ ಮಾಡಿದ್ವಿ ಇವರಿಗೋಸ್ಕರ. ಯಾಕೆಂದ್ರೆ ಅವ್ರು ನಮ್ಮನ್ನು ಸಾಕ್ತಾ ಇದ್ದಾರಲ್ಲ, ನಾವು ಏನಾದ್ರು ಮಾಡ್ಲೇಬೇಕಲ್ಲ ಅವರಿಗೆ, ಅದಕ್ಕೋಸ್ಕರ. ಈ ಕಾಲದಲ್ಲಿ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ಅನ್ಕೋತೀವಿ. ನಿಜವಾಗ್ಲೂ ನಿಮ್ಗೆ ಇಲ್ಲಿ ನಾನೇನು ಬಿಡಿಸಿಡೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಇವರು ತಮ್ಮ ಜೀವನದ ಅಮೂಲ್ಯವಾದ ಕ್ಷಣಗಳನ್ನ ನಮ್ಮ ಲಕ್ಷ್ಮೀ ಶಿವಾನಿಗೋಸ್ಕರ ತ್ಯಾಗ ಮಾಡಿ ಈ ದಿನ. ಸರ್, ಈಗ ನನಗೆ ಒಂದು ವಿಚಾರ ಬಂತು. ನಿಮಗೆ ಬೈಯತ್ ಬಾ, ಬಳ್ದು ಬೈಯತ್ ಬಮ್ಮ ಬಾ, ಶೇಮ್ ಬಾ, ಬಳ್ದು ಓಡಿ ತಿರ್ಗುನದಿಯಾ ಕೊಡಿ. ಹೇಳಿ ಸರ್, ಹೇಳಿ. ಏನು ಆ ವಿಚಾರ ಅಂದ್ರೆ, ನಿಮ್ಗೆ ಈಗ ಮದುವೆ ಅದಂದ್ರೆ ತಂದೆ ತೀರಿ ಹೋಗಿ 1 ವರ್ಷ ಮುಂಚೆ ಆಗ್ಬೇಕು, ಇಲ್ಲಾಂದ್ರೆ 3 ವರ್ಷ ಕಾಯ್ಬೇಕು. ಅದಕ್ಕೆ ಬೇಗ ತಾಯಿ ಒಬ್ಬರೇ ಇರೋದು ಮನೆಯಲ್ಲಿ, ಅದಕ್ಕೆ ಬೇಗ ಮದುವೆ ಆಗ್ಬೇಕಂತ. ನಾನು ನೈಟ್ ಎಲ್ಲ ಇಲ್ಲೇ ಇರ್ತೀನಲ್ಲ ಇವರೊಟ್ಟಿಗೆ, ತಾಯಿ ಒಬ್ರು ಇರ್ತಾರೆ ಮನೆಯಲ್ಲಿ, ಅದಕ್ಕೋಸ್ಕರ. ಓಕೆ, ಅಂದ್ರೆ ಈಗ ನೀವು ಮದುವೆಗೂ ರೆಡಿ ಆಗ್ತಾ ಇದ್ದೀರಾ, ಇನ್ನೇನು ಮದುವೆನೂ ಆಗ್ತದೆ. ನೀರಮ್ಮ ಹೇಳ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬೇಡಿ ನೀವು ಸೊಂಡ್ಲಲ್ಲಿ. ಸರ್, ಈಗ ಧರ್ಮಸ್ಥಳ ದೇವಸ್ಥಾನದ ಹತ್ರ ಪ್ರತಿಯೊಬ್ಬರು ನೋಡ್ತಾ ಇರ್ತಾರೆ, ಅಥವಾ ಇಲ್ಲಿ ಬಂದು ವೀಕ್ಷಿಸಲು ಬಂದಾಗ ನಮ್ಮ ಲಕ್ಷ್ಮಿಯವರು ಕತ್ನ ಯಾವಾಗ್ಲೂ ಈ ತರ ತಿರುಗಿಸ್ತಾ ಇರ್ತಾರೆ. ಅದೇನ್ ಗೊತ್ತಾ ಸರ್, ಸಣ್ಣ ಮರಿನ ಕಟ್ಟಾಕಿದ್ರೆ ಆ ತರ ರೂಢಿ ಬಡ್ದು ಬಿಡ್ತದೆ. ಈ ದೇವಸ್ಥಾನ ಎಲ್ಲ ಕಡೆ ಹಂಗೇನೆ. ಅದು ನಿತ್ಯ ಜಾಗದಲ್ಲಿ ಇರುದಲ್ಲ ಸರ್, ಕಮ್ಮಿ ಅಲ್ಲ ವಾಕಿಂಗ್ ಎಲ್ಲ. ಈಗಂದ್ರೆ ಈ ಮರಿ ಹಾಕಿದ ಮೇಲೆ ಸ್ವಾಮಿಯವರು ಜಾಸ್ತಿ ವಾಕಿಂಗ್ ಹೇಳಿದ್ದಾರೆ. ಅದಕ್ಕೆ ಕಾಡಿಗೆ ಹೋಗ್ತಾರೆ. ಬೆಳಿಗ್ಗೆ 10:30 ಹೋದ್ರೆ ಸಾಯಂಕಾಲ 4:30ಗೆ ಬರುದು ಕಾಡಿಂದ. ಡೈಲಿ ಸರ್, ಇದೇ ದಾರಿ ಮೇಲ್ಗಡೆ, ಇಲ್ಲಿ ದಾರಿ. ಅಂದ್ರೆ ಈಗ ಲಕ್ಷದ್ವೀಪ ಎಲ್ಲ ನಡೆದಿದ್ದ ಕಾರಣಕ್ಕೋಸ್ಕರ ನೀವು ರೆಸ್ಟ್ ಸ್ವಲ್ಪ ರೆಸ್ಟ್, ಆಮೇಲೆ ಸ್ಟಾರ್ಟ್ ಈಗ ಇನ್ನು ಕಾಡಿಗೆ. ಇವರು ಆಗಾಗ ಸೊಂಡ್ಲು ಎತ್ತುತ್ತಾ ಇರ್ತಾರಲ್ಲ, ಅದ ಕಾರಣ ಖುಷಿ ಅವರಿಗೆ ಖುಷಿ. ಏನಾದ್ರೂ ಕೆಲಸ ಮಾಡ್ತಿರ್ಬೇಕು, ನಿಂತ ಇಲ್ಲಲ್ಲ ಅವರು. ನಾವು ದುಡಿಯುವ ಮಕ್ಕಳಾಗಿ ನಾವೇ ದುಡಿಯುವುದಿಲ್ಲ, ಸುಮ್ಮನೆ ಕೂತಿರ್ತೀವಿ. ಬಟ್ ನೋಡಿ, ಇವರಿಬ್ಬರು ಸುಮ್ಮನೆನೂ ಕೂರೋದಿಲ್ಲ. ಸಂಜೆ ಆದ ದೇವಸ್ಥಾನಕ್ಕೆ ಹೋಗ್ತಾರೆ, ಬೆಳಗ್ಗೆ ಆದರೆ ಕಾಡಿಗೆ ಹೋಗ್ತಾರೆ. ಇನ್ನು ಫ್ರೀ ಆದಾಗ ಟೈಮ್ ವೇಸ್ಟ್ ಮಾಡಬೇಕಲ್ಲ ಅಂತ ನೋಡಿ ಪ್ರಾಕ್ಟೀಸು ಕೂಡ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರಾ, ಮಾತಾಡ್ತೀರಾ. ಈಗ ನಮ್ಮ ಶಿವಾನಿಯವರು ಮಾತಾಡ್ತಾರಂತೆ, ಹಾಯ್ ಹೇಳ್ತಾ ಇದ್ದಾರೆ. ಹಾಯ್ ಹೇಳಿ. ಓಕೆ, ಹಾಯ್. ಲಕ್ಷ್ಮಿ ಸರಿ, ತಿಳಿಸಿ. ಹಾಯ್ ಹೇಳಿ ಸಾಕು. ಈಗ ಲಕ್ಷ್ಮಿ ಅವರು ಹಾಯ್ ಹೇಳ್ತಾ ಇದ್ದಾರೆ. ಹಾಯ್ ಲಕ್ಷ್ಮಿ, ಕುಂಬ್ರದ್ರಿ. ಕೇಳಿಸ್ತಾ?
ಎಲ್ಲರಿಗೂ ಶಿವಾನಿ ಅವರು ಮತ್ತು ಲಕ್ಷ್ಮಿ ಅವರು ಹೇಳಿದ್ದಾರೆ ಸರ್. ಇನ್ನು ನಾನು ಇನ್ನೊಂದು ಸರ್ ಗಮನಿಸಿದೆ, ಜನಗಳು ಲಕ್ಷ್ಮಿ ಅಥವಾ ಶಿವಾನಿ ಬರಬೇಕಾದ್ರೆ ರೋಡಲ್ಲಿ ಕಳ್ಳಾಟ ಆಡ್ಲಿಕ್ಕೆ ಬರ್ತಾರೆ, ಅಂದರೆ ಮುಟ್ಟೋದಕ್ಕೆ ಬರೋದು, ಇಲ್ಲ ಅಂತಂದ್ರೆ ಟಚ್ ಮಾಡ್ಲಿಕ್ಕೆ ಬರೋದು. ಅದಕ್ಕೆ ನೀವು ಮುನ್ಸೂಚನೆಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವರಿಗೆ? ಅಂದರೆ ಏನು ಮಾಡಬಾರ್ದು ಜನರು ಅಂತ ಹೇಳ್ತಾರೆ? ದೂರ ನಿಲ್ಬೇಕು, ನಾವು ಹೇಳಿದ್ರೆ ಹತ್ರ ಬರಬೇಕು. ಸಡನ್ ಬಂದುಬಿಟ್ರೆ ಗಾಬರಿಗೆ ಹೊಡೆದು ಬಿಡ್ತದೆ. ಗೊತ್ತಿರಲ್ಲ, ಅವ್ರು ಹೊಡಿತಾರೆ ಅಂತ ಗೊತ್ತಿರಲ್ಲ, ನಾವು ಇರ್ತೇವಲ್ಲ, ಅವ್ರ ಧೈರ್ಯದಲ್ಲಿ ಬಂದುಬಿಡ್ತಾರೆ, ಮುಟ್ತಾರೆ, ಇದು ಗಾಬರಿಗೆ ಒದ್ದು ಬಿಡ್ತದೆ. ಹಿಂದ್ಗಡೆ ಆಗಲಿ ಮುಂದ್ಗಡೆ ಆಗಲಿ ಒದ್ದು ಬಿಡ್ತದೆ. ನಾವು ನಮ್ಮನ್ನು ಕಡಿದ್ರೆ ನಾವು ಏನು ಮಾಡಲ್ಲ, ಅದು ನಾವು ನೋಡ್ಕೊಳ್ತೇವಲ್ಲ, ಅದಕ್ಕೆ ಸರ್. ಓಕೆ, ನೋಡಿ ಇವರು ಪ್ರತಿನಿತ್ಯ ಇವರ ಬಳಿ ಇದ್ದು ಕೆಲಸ ಮಾಡಬೇಕಾದ್ರೆ ಇವರಿಗೆ ನೋಡಿ ಇಲ್ಲಿ ಕಣ್ಣಿಗೆಲ್ಲ ಏಟು ಬೀಳ್ತಾ ಇರ್ತದೆ. ನಾವು ನೋಡಲಿಕ್ಕೆ ಬರೋರು, ವರ್ಷಕ್ಕೆ 2 ವರ್ಷಕ್ಕೆ 6 ತಿಂಗಳಿಗೆ ಒಮ್ಮೆ ಬರೋರಿಗೆ ಇವರಿಗೆ ನಾವು ಪರಿಚಯ ಇರೋದಿಲ್ಲ. ದಯವಿಟ್ಟು ಯಾರು ಹತ್ತಿರಕ್ಕೆ ಬರೋದು, ಮುಟ್ಟೋದು, ಆಮೇಲೆ ಕುರಿಮರಿ ಇಲ್ಲ ಡಾಗ್ ಥರ ಮುಟ್ಟಲಿಕ್ಕೆ ಬರಬೇಡಿ. ಯಾಕೆ ಅಂತಂದಿದ್ರು, ದೇವರ ಆನೆಗಳು, ಅವಕ್ಕೆ ಆದ ಒಂದು ಯೋಗ್ಯತೆ ಇದೆ, ಮತ್ತು ಅದು ಮುಟ್ಟುವ ರೀತಿಗೂ ಒಂದು ಯೋಗ್ಯತೆ ಇದೆ. ದಯವಿಟ್ಟು ಯಾರು ಬೇಕೋ ಅವರು ಬಂದು ಸುಮ್ಮನೆ ಮುಟ್ಟೋದು ತಟ್ಟೋದು ಮಾಡೋಕ್ಕೆ ಹೋಗಬೇಡಿ. ಇದು ಒಂದು ಮುನ್ಸೂಚನೆ. ಬಾ ಶಿವನಿ, ಬಾ ಬಮ್ಮ, ಬಾ 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 ಐ ಶಿವನಿ, ಬಾ 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 ನೋಡಿ, ಇಲ್ಲಿ ಎಷ್ಟು ಪಬ್ಲಿಕಲ್ಲಿ ಇಲ್ಲಿ ಎಷ್ಟು ಮಾಡ್ತಾರೆ, ಪಬ್ಲಿಕಲ್ಲಿ ಎಷ್ಟು. ಬಾ 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 ಐ ಬಮ್ಮ, ಬಾ 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 ಲಕ್ಷ್ಮಿ, ಬಾ 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 ಲಕ್ಷ್ಮಿ. ಅದೇ ಸೌಂಡ್ ಕೇಳ್ತಾ, ಅದಕ್ಕೆ ನೋಡ್ಕೊಂಡು ಕ್ಯಾಮ್ರಾ ಹಿಂದೆ ಹಿಡ್ಕೋಬೇಕಾ? ಸ್ವಲ್ಪ ಹಿಂದೆ ಹಿಡ್ಕೋತೀಯಾ? ಸಾಕಾ? ಬಾ. ಸರ್, ಈಗ ನಮ್ಮ ಲಕ್ಷ್ಮಿ ಅವರಿಗೆ ಏಜು? ಲಕ್ಷ್ಮಿ ಅವರಿಗೆ 20 ವರ್ಷ ಈಗ. ಓಕೆ, ಅಂದರೆ ಇವರು ಬರ್ತಡೇ ಮಾಡ್ತೀರಾ ನೀವು? ಅಯ್ಯೋ, ಅವ್ರಿಗೆ ಕಮ್ಮಿ, ಇವರಿಗೆ ಜಾಸ್ತಿ. ಶಿವಾನಿ ಅವರಿಗೆ ಗ್ರ್ಯಾಂಡ್ ಆಗಿ ಆಗ್ತದೆ. ಅದು ಅಂದ್ರೆ ಸುಪ್ರೀಂ ಅಂತ ಮೇಡಮ್ ಇದ್ದಾರೆ, ಅರ್ಚಂದ್ ಕುಮಾರ್ ಎಂತಿ ಸುಪ್ರೀಂ ಮೇಡಮ್, ಎಲ್ಲ ಅವರೇ ನೋಡ್ಕೊಂಡಿದ್ದು. ಇದು ಬಾಣಂತಿ ಎಲ್ಲ ಈ ಯಂಗ್ಸ್ರಿಗೆ ಹೆಂಗೆ ಮಾಡ್ತಾರೆ ಬಾಣಂತಿ, ಆ ಥರ ಅವರೆಲ್ಲ ಮಾಡ್ಕೊಂಡಿದ್ದು. ಅವ್ರು ಮಾಡಿದ್ದಕ್ಕೆ ಸಪೋರ್ಟಿಗೆ ನಾವು ಇಷ್ಟು ಇವನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ತೇವೆ. ಸುಪ್ರೀಂ ಅಂತ ಇದ್ದಾರೆ ಮೇಡಮ್. ಸುಪ್ರೀಂ ಮೇಡಮ್ ಅವರು ಇವರು ತುಂಬಾ ನೆನೆಸ್ಕೋತಾ ಇದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಇಲ್ಲಿ ಬಾರಿಸೋದಕ್ಕೆ ಆಗೋದಿಲ್ಲ, ಇದು ಲಕ್ಷ್ಮಿ ಬಾರಿಸ್ಬೇಕಷ್ಟೇ, ಇಬ್ಬರು ವಿಷ್ಣುವರ್ಧನ್ ದೋರ್ಕೇಶ್ ತರ. ಹೌದು ಸರ್, ಹೌದು ಸರ್. ಮತ್ತೆ ಈಗ ಅಪ್ಕಮಿಂಗ್ ಬರ್ತಡೇ ಯಾವಾಗ ಇವ್ರದ್ದು ಶಿವಾನಿ ಅವರು? ಈಗ ಆಯ್ತಲ್ಲ, 4 ವರ್ಷ ಆಯ್ತು, 4 ವರ್ಷ 4 ತಿಂಗಳಾಗಿದೆ, ಇನ್ನು ಬರಬೇಕಲ್ಲ ಸರ್ ಟೈಮ್. ಬೈದ್ರೆ ಇನ್ನೂ 8 ಮಂತ್ಸ್ ಬ್ಯಾಲೆನ್ಸ್ ಇದೆ. ಆಗ ಇವ್ರದ್ದು ನೆಕ್ಸ್ಟ್ ಬರ್ತಡೇ ಬರುತ್ತೆ. ಓಕೆ ಓಕೆ ಓಕೆ. ಈ ಸರಿ ಬರ್ತಡೇ ಗ್ರ್ಯಾಂಡ್ ನೋಡ್ಬೇಕು, ಸ್ವಾಮಿಯವರು ಹೆಂಗೆ ಹೇಳ್ತಾರೆ ಹಂಗೆ. ನಾವೊಂದು ಇವಳು ಹೊಸ ವರ್ಷಕ್ಕೆ ಬಂದಿದ್ದೀವಿ ಲಕ್ಷ್ಮಿ, ನಾನು ಅವತ್ತೇ ಅವಳಿಗೆ ಬರ್ತಡೇ ಮಾಡೋದು, ನಾವೇ ಮಾಡೋದು ಹೊಸ ವರ್ಷಕ್ಕೆ. ಅವಳ ಹೊಸ ವರ್ಷಕ್ಕೆ ಬಂದು ಅಲ್ಲ, ಅವ್ರು ನಾವು ಮಾಡುದು ಅಷ್ಟೇ, ಬಂದಿದ್ದ ದಿವಸ ಅವರು. ಅಂದ್ರೆ ಹೊಸ ವರ್ಷದ ಬರ್ತಡೇ ಅಂದ್ರೆ ಏನು ಕೇಕ್? ಅದೇನಿಲ್ಲ, ಅವಳಿಗೊಂದು ಅದು ಯಾವುದಿಲ್ಲ, ಅವಳಿಗೊಂದು ಹೂ ಹಾಕಿ ಬಿಡ್ತೇವೆ ಅಷ್ಟೇ. ಅದೇ ನಾವು ಏನಾದ್ರು ಕೊಡ್ತೇವೆ, ಬೆಲ್ಲ ಕಬ್ಬು ಅಷ್ಟೇ. ಹಂಗಾರೆ ಈಗ ಈ ತಿಂಗಳು ಅಂದ್ರೆ ಜನವರಿ ಬರ್ತೀರಿ ಅವ್ರದ್ದು ಬರ್ತೀರಿ ಬಂದ ದಿವಸ ಮಾಡುದು ಅಷ್ಟೇ. ಅದು ಯಾವಾಗ ಹುಟ್ಟಿದ ಸರಿ ನಮಗೆ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್. ಒಟ್ಟಿನಲ್ಲಿ ಇನ್ನೊಂದು 25 ಡೇಸ್ ಕಾಯಿರಿ. ಇನ್ನೇನು 1ನೇ ತಾರೀಕು ಇವ್ರದ್ದು ಬರ್ತಡೇ, ನಾವು ಜಾಯಿನ್ ಆಗೋಣ, ಮತ್ತು ಕಬ್ಬು ಬೆಲ್ಲ ತಿನ್ಸೋಣ. ದಿನನಿತ್ಯ ನಮ್ಮ ಲಕ್ಷ್ಮೀ ಶಿವನಿಗೆ ಏನೇನು ಕೊಡ್ತೀರಾ? ಬೆಳಿಗ್ಗೆ ರಾಗಿ ಮುದ್ದೆ ಸರ್, ಮಧ್ಯಾಹ್ನ ಅನ್ನ ಕೊಡ್ತೇವೆ, ದೇವ್ರದ್ದು ನೈವೇದ್ಯ ಬರ್ತದೆ ಮಂಜಸ್ವಾಮಿದು. ಆಮೇಲೆ ಸಾಯಂಕಾಲ ಹುರುಳಿಕಾಳು 4ವರೆಗೆ, ಮತ್ತೆ ಸಾಯಂಕಾಲ ಮತ್ತೆ ಭತ್ತಗೆ ಹುಲ್ಲು ಕಟ್ಟಿ ರೌಂಡ್ ಕಟ್ಟಿ ಅದಕ್ಕೆ ಕಾಯಿ ಮತ್ತೆ ಬೆಲ್ಲ ಹಾಕಿ ಅದನ್ನು ರೂಢಿ ಮಾಡಿಬಿಡ್ತೇವೆ ನಾವು. ಯಾಕೆಂದ್ರೆ ಅದು ಅವರಿಗೆ ಒಂದು ಖುಷಿ, ಬಿಸಿ ಬಿಸಿ ಆಗ್ತದೆ ತಿನ್ನುವಾಗ, ಸೌಂಡ್ ಬರ್ತದೆ. ನಾವು ಚಕ್ಕುಲಿ ತಿಂದಾಗೆ ಭತ್ತ ಮತ್ತೆ ಹುಲ್ಲು ಅದು ಕೊಡ್ತೇವೆ ಸರ್. ದಿನನಿತ್ಯದ ಒಂದು ಅಚ್ಚುಕಟ್ಟಾದ ಒಂದು ತಿಂಡಿ ಊಟ ಮಾಡ್ಕೊಂಡು ಇವರು ಆರಾಮಾಗಿ, ನಿಮಗೂ ಸ್ವಲ್ಪ ಕಷ್ಟ ಕೊಟ್ಕೊಂಡು ಅವರು ಖುಷಿಯಾಗಿ ಇದ್ದಾರೆ ಅಂತ ಹೇಳ್ತಿದ್ದೀರಾ. ನಮಗೆ ಖುಷಿ ಜಾಸ್ತಿ. ಕಷ್ಟದಲ್ಲಿ ಖುಷಿಯನ್ನು ನೆನೆಯುವವರೇ ನಮ್ಮ ಕೃಷ್ಣಣ್ಣ ಅವರು. ಸರ್, ಅಲ್ಲಿ ಏನೋ ಮಾಡ್ತಾ ಇದ್ದೀರಾ? ಅದು ರಾಗಿ ಮುದ್ದೆ ಸರ್. ರಾಗಿ ಮುದ್ದೆ. ಹೌದು. ಈಗ ಪ್ರೇಕ್ಷಕರೇ ರಾಗಿ ಮುದ್ದೆ ನೋಡುವ, ಯಾವ ರೀತಿ ತಯಾರಿಸಲಾಗ್ತದೆ, ಯಾವ ರೀತಿ ಕೊಡಲಾಗ್ತದೆ ಅಂತ ಬನ್ನಿ. ಓಕೆ, ಥ್ಯಾಂಕ್ಸ್ ಅಣ್ಣ. ಆಯ್ತು ಸರ್. ಬನ್ನಿ ಅಣ್ಣ, ಅಲ್ಲಿ ರಾಗಿ ಎತ್ತಕ್ಕೆ ಹೋಗೋಣ. ಸರಿ. ನೀವು ಈಗ ಬೆಳಗ್ಗೆಗೆ ಶಿವನಿಗೆ ಮತ್ತು ಲಕ್ಷ್ಮಿ ಅವರಿಗೆ ಕೊಡೋಕ್ಕೆ ನೀವು ಪದಾರ್ಥ ರೆಡಿ ಮಾಡ್ತಾ ಇದ್ದೀರಾ ಅಂತ, ಅದ್ರ ಬಗ್ಗೆ? ಅದು ಬೆಳಿಗ್ಗೆ ರಾಗಿ ಮುದ್ದೆ ಸರ್. ಈ ಸಣ್ಣ ಮುದ್ದೆ ಶಿವನಿಗೆ, ದೊಡ್ಡ ಮುದ್ದೆ ಲಕ್ಷ್ಮಿಗೆ. ಓಕೆ, ಈಗ ನೀವು ನೋಡ್ತಾ ಇದ್ದೀರಾ, ಇದು ನಮ್ಮ ಶಿವನಿಯ ಮುದ್ದೆ. ಅಂದರೆ ನಾವು ನಾರ್ಮಲಾಗಿ ನಾವು ಒಂದು 40 to 30 ಇಯರ್ಸ್ ಏಜು, ಅಂದರೆ 20 to 25 ಇಯರ್ಸ್ ಏಜಲ್ಲಿ ತಿನ್ನುವಂಥ ಮುದ್ದೆ. ಇದು ನಮ್ಮ ಲಕ್ಷ್ಮಿಯವರಿಗೆ. ಅಂದರೆ ಇದು ಇಲ್ಲಿ ನೋಡಿ,
ಲಕ್ಷ್ಮಿ ಅವರ ಮುದ್ದೆ ಇದು ನಮ್ಮ ಕೈಲಿ ಬಾರಿಸೋದಕ್ಕೆ ಆಗೋದಿಲ್ಲ, ಇದು ಲಕ್ಷ್ಮಿ ಅವರೇ ಬಾರಿಸ್ಬೇಕಷ್ಟೇ, ಇಬ್ಬರು ಸೇರಿ ಬಾರಿಸ್ಬೇಕು. ಸರ್ ಅಂದ್ರೆ ಇದಕ್ಕೆ ಏನೇನು ಮಿಕ್ಸ್ ಆಗಿರ್ತದೆ ಸರ್? ಅದಕ್ಕೆ ಪದಾರ್ಥ ಅಂದ್ರೆ ಉಪ್ಪು ಮಾತ್ರ ಅಷ್ಟೇ, ಮತ್ತೆ ನೀರು ಅಷ್ಟೇ. ನಾವು ಮಾಡ್ತೇವಲ್ಲ ಮನೆಯಲ್ಲಿ ಆ ಥರನೇ ಅಷ್ಟೇ, ಮತ್ತೇನು ಬೇರೆ ಏನು ಹಾಕಲ್ಲ. ಸರ್ ನೀವು ಮಾತೇ ಆಡೋದಿಲ್ಲ, ದಯವಿಟ್ಟು ನಿಮ್ಮ ಹೆಸರು ಮತ್ತೆ ನಿಮ್ಮ ಬಗ್ಗೆ ಸ್ವಲ್ಪ ನಮ್ಗೆ ಹೇಳ್ಬೇಕು, ನಮ್ಮ ವೀಕ್ಷಕರು ತಿಳ್ಕೊಳಕ್ ಕಾಯ್ತಾ ಇದ್ದಾರೆ. ನಮ್ಮದು ಹೆಸರು ಶ್ರೀನಿವಾಸ್ ಅಂತ. ಓಕೆ ಸರ್, ಅಂದ್ರೆ ಎಷ್ಟು ವರ್ಷದಿಂದ ಇಲ್ಲಿ? ನಾವು ಒಂದು 31 ವರ್ಷದಿಂದ. 31 ವರ್ಷ. ಇವರು ಅಪ್ಪ ಮತ್ತು ನಾವು ಒಟ್ಟಿಗೆ ಇರೋದು, ಚಿಕ್ಕದಿಂದ ಇವು ಒಟ್ಟಿಗೆ, ನಾವು ಒಟ್ಟಿಗೆ ಇದ್ದಾನೆ, ಒಟ್ಟಿಗೆ ಕೆಲಸ ಮಾಡೋದು. ಇವನು ನಾವು ಅಪ್ಪ ತೀರೋದ್ರ ಮೇಲೆ ಒಟ್ಟಿಗೆ ಇರೋದು ಚಿಕ್ಕದಿಂದ. ನಾವು ನೋಡಿದ್ವಿ ಪ್ರತಿಯೊಂದು ವಿಡಿಯೋದಲ್ಲಿ, ನೀವು ಗಮನಿಸ್ತಿದ್ದೀರ, ನಾನು ಶಿವಾನಿ ಮತ್ತು ಲಕ್ಷ್ಮಿಯವನ್ನ ಕರ್ಕೊಂಡ್ಬರ್ಬೇಕಾರೆ ಇವರು ಇಬ್ಬರು ಯಾವಾಗಲೂ ಅಕ್ಕಪಕ್ಕ ಇರ್ತಾರೆ. ಮತ್ತು ನೀವು ಪ್ರತಿಯೊಂದು ವಿಡಿಯೋ ನೋಡಿದ್ರು ಇವರು ಅಕ್ಕಪಕ್ಕನೇ ಇರ್ತಾರೆ, ಒಂಥರ ವಿಷ್ಣುವರ್ಧನ್ ದೋರ್ಕೇಶ್ ಥರ. ಹೌದು ಸರ್, ಹೌದು. ಮತ್ತೆ ಇವರು ಗಂಗಾ ಅಣ್ಣ ಅಂತಿತ್ತಲ್ಲ, ಅದರಲ್ಲಿ ಇದ್ರು, ಅದು ತೀರೋಯ್ತು ಗಂಗಾ ಅಂತ. ಗಂಗಾ ಅದು ತೀರೋದ್ಮೇಲೆ ಲತಾನೆ ಅದರಲ್ಲಿ ಬಂದೆ, ತಂದೆ ಒಟ್ಟಿಗೆ ಕೆಲಸ ಮಾಡ್ತಿದ್ರು ಇವರು. ನಾನು ಅಂದ್ರೆ ಲತಾನಿಂದ ಲಕ್ಷ್ಮಿ ಬಂದೆ, ಆಗ ಒಂದು ಜಾಗ ಖಾಲಿ ಇದೆಯಲ್ಲ, ಇವ್ರಿಗೆ ಬಂದ್ರು ಅದಕ್ಕೆ. ಅಂದ್ರೆ ಇವರು ಮೋಸ್ಟ್ ಆಫ್ ದಿ ಸೀನಿಯರ್ ಪರ್ಸನ್ ಇನ್ ಧರ್ಮಸ್ಥಳ. ತಂದೆ ಮತ್ತೆ ಇವ್ರಿ ತಂದೆ ಸದರ ಒಂದು 52 ವರ್ಷ ಆಯ್ತು, ಇವ್ರು 31 ವರ್ಷ ಆಯ್ತು ಈಗ ಸರ್ವಿಸ್. ಹೌದು. ಈಗ ಅಪ್ಕಮಿಂಗ್ ನೀವು ವರ್ಲ್ಡ್ ರೆಕಾರ್ಡ್ ಬ್ರೇಕ್ ಮಾಡ್ತೀರಾ? ಹೌದು. ನಾನು 3ನೇ ಕ್ಲಾಸ್ ಸ್ಕೂಲಿಗೆ ಹೋಗಿ ಆನೆ ಒಟ್ಟಿಗೇನಿ, ನನ್ನ ಸರ್ವಿಸ್ ತುಂಬ ಜಾಸ್ತಿ ಆಯಿತು. ಅಂದರೆ 3ನೇ ಕ್ಲಾಸ್ ಹೋದ್ಮೇಲೆ ಆನೆ ಒಟ್ಟಿಗೇನಿ, ಆನೆ ಬಾಲ ಹಿಡ್ಕೊಂಡೇ ಕೆಲಸ ಮಾಡ್ತಿರೋದು. ಅಂದರೆ ನಿಮಗೆ ಭಯನೇ ಇಲ್ಲ? ಭಯನೇ ಇಲ್ಲ, ಆನೆ ಅಂದರೆ ಭಯ ಇಲ್ಲ? ಇಲ್ಲ ಇಲ್ಲ ಇಲ್ಲ. ಕಾಡೆಲ್ಲ ತಿರುಗಿದ್ದೀನಲ್ಲ, ಎಲ್ಲ ಕಾಡು ತಿರುಗಿದ್ದೀನಿ. ಓಕೆ. ನಾಗರಹೊಳೆ ತಿರುಗಿದ್ದೀನಿ, ಮತ್ತೆ ಬಲ್ಲೆ ಅದೆಲ್ಲ ಕಾಡು ತಿರುಗಿದ್ದೀನಿ. ತಂದೆ ಒಟ್ಟಿಗೆ ನಾಗರಹೊಳೆಯಲ್ಲಿ ಇವರು ಕ್ರಾಸಿಂಗ್ ಕರ್ಕೊಂಡಿದ್ಲ ತಾನೆ ಜೋಡಿಗೆ ಅಂತ, ಅದು ಆಗಲಿಲ್ಲ, ಅಲ್ಲಿ ಕ್ರಾಸಿಂಗ್ ಆಗಲಿಲ್ಲ. ಇವರು ಸಹ ಇದ್ರು ಅವರೊಟ್ಟಿಗೆ, ತಂದೆ ಒಟ್ಟಿಗೆ. ಅವರು ಇದ್ರು. ಸರ್ ನೀವು ಮಾತಾಡೋದು ಇಲ್ಲ ಅಂದರೆ ನೋಡಿ, ಕೆಲವೊಂದು ಸತಿ ನಮ್ಮ ಕೆಲಸ ಮಾತಾಡಬೇಕು ಅನ್ನೋದಕ್ಕೆ ನೋಡಿ, ಇವರು ಮಾಡಿರೋ ಕೆಲಸ ಇವರು ಮಾತಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಅವರು ಮಾತಿಗಿಂತ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಹಂಗಾಗ್ಬಿಟ್ಟು. ಸರ್ ಥ್ಯಾಂಕ್ ಯು ಸರ್. ಓಕೆ ಓಕೆ. ಬೆಳಿಗ್ಗೆ ರಾಗಿ ಮುದ್ದೆ ಸರ್, ಮಧ್ಯಾಹ್ನ ಅನ್ನ ಬರ್ತೇವೆ, ಅನ್ನ ದೇವಸ್ಥಾನದ ಆ ಟಬ್ಬಲ್ಲಿ ತರ್ತೇವೆ ನೋಡಿ, ಈ ಟಬ್ಬಲ್ಲಿ ತರ್ತೇವೆ. ಓ, ಈ ಟಬ್ಬಲ್ಲಿ ಮಧ್ಯಾಹ್ನ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪ್ರಸಾದ ಬರುತ್ತೆ. ಪ್ರಸಾದ ಅದೇ ಆನೆಗೆ ಅಂತ. ಓಕೆ. ಇನ್ನು ಸಂಜೆ ಹುರುಳಿಕಾಳು ಸರ್, ಹುರುಳಿಕಾಳು. ಹುರುಳಿಕಾಳು. ಓಕೆ ಓಕೆ. ಸರ್ ಈಗ ನಮ್ಮ ಯಾರು ನಮಗೆ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಸಿಮ್ಗೆ ಸಕ್ಕರೆ ಬೈಲ ಡಾಕ್ಟರ್ ಇದ್ದಾರೆ, ವಿನಯ್ ಕುಮಾರ್ ಅಂತ, ಅವ್ರು ಬಂದು ಚೆಕಪ್ ಮಾಡಿ ಹೋಗ್ತಾರೆ. ತಿಂಗಳು ಬಂದು ಹೋಗ್ತಾರೆ. ತಿಂಗಳಿಗೊಮ್ಮೆ. ಅಂದ್ರೆ ಈಗ ನಮ್ಮ ಏನಾದ್ರೂ ಜಾಸ್ತಿ ಏನೋ ಪ್ರಾಬ್ಲಮ್ ಇದ್ರೆ, ಬೇದಿ ಇದ್ರೆ ನಾವು ಫೋನ್ ಮಾಡಿ ಹೇಳ್ತೀವಿ. ಸ್ವಾಮಿಯವರು ಲಕ್ಷ್ಮೀನಾರಾಯಣ ಹತ್ರ ಮ್ಯಾನೇಜರ್ ಇದ್ರಲ್ಲ, ಅವರು ಕಳಿಸ್ತಾರೆ, ಫೋನ್ ಮಾಡಿ ಹೇಳ್ತಾರೆ ಬನ್ನಿ ಅಂತ, ಆಗ ಬಂದ್ಬಿಡ್ತಾರೆ. ಶಿವನಿ ಹುಟ್ಟೋ ಟೈಮ್ ಅಲ್ಲಿ ಇದ್ದಿದ್ದು ಅದು ಟೈರ್, ಪುಟ್ಟ ಟೈರ್. ಶಿವಾನಿ ಅವರು ಹೇಳ್ತಾ ಇದ್ದಾರೆ, ಇದು ನಂದೇ ಜಾಗ. ಹೌದೌದು, ಇದು ನಿಮ್ದೇ ಜಾಗ, ನಿಮ್ದೇ ಜಾಗ ಶಿವಾನಿ ಅವರೇ. ಸರಿ ಬಾ, ಅವರು ಆಯ್ತು, ಅಟೆಂಡೆನ್ಸ್ ಆಯ್ತು ಅವ್ರದ್ದು. ನನಗೆ ಒಂದು ಪ್ರಶ್ನೆ, ಈಗ ನಮ್ಮ ಆನೆಗಳಿಗೆ ಆರೋಗ್ಯ ಕೆಟ್ಟಿದೆ ಅಂತ ಗೊತ್ತಾಗ್ಲಿಕ್ಕೆ ಅಂದ್ರೆ ಏನು ಸೂಚನೆ ಸಿಗ್ತದೆ? ಅಂದ್ರೆ ಸೈಲೆಂಟ್ ಆಗಿಬಿಡ್ತಾರೆ ಎಲ್ಲ, ಸುಮ್ಮನೆ. ಈಗ ನಾವು ತಲೆನೋವಿಂದ ಹೆಂಗೆ ಇರ್ತೇವೆ ಆ ಥರ ಆಗಿಬಿಡ್ತಾರೆ ಎಲ್ಲ. ಬೇದಿ ಸ್ಟಾರ್ಟ್ ಆಗಲಿ, ಹೊಟ್ಟೆ ನೋವಾಗಲಿ, ಸುಮ್ಮನೆ ಕಿವಿ ಆಡಲ್ಲ, ತಿನ್ನಲ್ಲ, ಆಗ ಗೊತ್ತಾಗ್ತದೆ ನಮಗೆ, ಓ ಆನೆಗೆ ಏನೋ ಪ್ರಾಬ್ಲಮ್ ಇದೆ, ಡಾಕ್ಟ್ರಿಗೆ ಫಸ್ಟ್ ತಿಳಿಸ್ಬೇಕಂತ. ಸರ್ ನನಗೆ ಮತ್ತೆ ಇನ್ನೊಂದು, ಈಗ ನಾವು ಆನೆಗಳನ್ನ ಕರ್ಕೊಂಡು ಬರಬೇಕಾದ್ರೆ ರೋಡಲ್ಲೆಲ್ಲ ಒಂದು ಸಣ್ಣ ಮಳೆ ಹೋಗಿದ್ರು ಅದು ಗಾಯವಾಗಿ ದೊಡ್ಡ ಪ್ರತಿಬಿಂಬ ಬೀರುತ್ತೆ ಅಂತ ಒಂದು ಮಾತಿದೆ, ಅದು ಸುಳ್ಳ ಇಲ್ಲ? ಅಂದ್ರೆ ಮೊಳೆ ಜಾಸ್ತಿ ದೊಡ್ಡದಿದ್ರೆ ಪೂರ್ತಿ ಹೊರಡೆ ಹೋಯ್ತದೆ, ಸಣ್ಣ ಆದ್ರೆ ಅಲ್ಲೇ ಜಾಮ್ ಆಗಿಬಿಡುತ್ತೆ. ಅಂದ್ರೆ ಅದು ಕಾಲ ಅಡಿಯಲ್ಲಿ ತುಂಬಾ ರಫ್ ಇದೆ, ಈ ನಮ್ಮ ಈ ಕಲ್ಲು ತರ ಇದೆ ಗಟ್ಟಿಯಾಗಿ ನಡೆದು, ಅವು ಸಡನ್ ಹೋಗಲ್ಲ. ತುಂಬಾ ಇದಾದ್ರೆ ಹೋಗ್ಬಿಡ್ತದೆ, ಕಾಲು ಎತ್ತು ಬಿಡ್ತದೆ, ನಡೆಯಲ್ಲ. ಸ್ವಲ್ಪ ತಾಗಿದ್ರೆ ಒಳಗಡೆ, ಈಗ ನಮಗೆ ಸ್ವಲ್ಪ ತಾಗಿದ್ರೆ ಏನಾಗಲ್ಲ, ಜಾಸ್ತಿ ತಾಗಿದ್ರೆ ನಾವು ಕಾಲು ಎತ್ತು ಬಿಡ್ತೇವೆ, ಸೇಮ್ ಹಂಗೇನೆ ಅದು ಸಹ ಕಾಲು ಎತ್ತು ಬಿಡ್ತದೆ. ಓಕೆ ಓಕೆ ಓಕೆ, ಆ ರೀತಿ ಆಗ್ತದೆ. ಸರ್ ಈಗ ಇಲ್ಲಿ ನಮ್ಮ ಹಿಂದೆ ಜಾಗ ಕಾಣ್ತಾ ಇದೆ, ತಗೊಳಪ್ಪ ಕ್ಯಾಂಪ ತಗೋಬಾರಪ್ಪ, ಬನ್ನಿ ಸರ್ ಬರ್ತೀರಾ? ಬನ್ನಿ, ಆರಾಮಾಗಿ ಬನ್ನಿ ಜೊತೆಲಿ. ಸರ್ ಅದೇ ಈ ಪ್ರದೇಶ ನಾವು ಏನು ನೋಡ್ತಾ ಇದೀವಿ ಅಂದ್ರೆ ಫುಲ್ ಸ್ಟೀಲ್ ಸ್ಟ್ರಕ್ಚರ್ ಇಂದ ಮಾಡಿದ್ರೆ, ಇದು ಯಾವ ಪರ್ಪಸ್ಗೆ ಯೂಸ್ ಮಾಡಿದೆ ಅಂದ್ರೆ ಶಿವಾನಿ ಮರಿ ಇದ್ದಾಗ ಮಾಡಿದ್ದು ಇದು ಸುಪ್ರೀಂ ಮೇಡಮ್ ಮತ್ತೆ ಲಕ್ಷ್ಮೀನಾರಾಯಣ ಇದ್ರಲ್ಲ, ಅವ್ರು ಮಾತಾಡಿಲ್ಲ ಮಾಡಿದ್ದು. ಯಾಕೆ ಮಳೆ ಬಂದ್ರೆ ಅಂದ್ರೆ ಇಲ್ಲಿ ಫಸ್ಟ್ ಅಲ್ಲ ಮರಿ ಹಾಕಿದ್ದು, ನಮಗೆ ಅಷ್ಟೇ ಇದು ಗೊತ್ತಿಲ್ಲ ಏನಾಗ್ತದೆ ಏನಂತ, ಅದಕ್ಕೋಸ್ಕರ ಈ ತರ ಮಾಡಿದ್ದು. ಪೂರ್ತಿ ಮಣ್ಣಿತ್ತಿದ್ದು ಮರಿ ಹಾಕೋ ಟೈಮಲ್ಲಿ, ಅಂದ್ರೆ ಮರಿ ಹಾಕದಾಗ ಬಿದ್ದಾಗ ನೋವಾಗಬಾರ್ದಲ್ಲ, ಮಣ್ಣಿದ್ರೆ ಸ್ಮೂತ್ ಇರ್ತದೆ, ಕಲ್ಲಿದ್ರೆ ಹೊಡಿತದೆ.
ಕಲ್ಲಿದ್ರೆ ಹೊಡಿತದೆ. ತೋರಿಸು ಮರೆ. ಓಕೆ, ಅಲ್ಲಿ ತೋರಿಸು. ಶಿವಾನಿ ಅವ್ರು ಹೇಳ್ತಾ ಇದ್ದಾರೆ ಇದು ನಂದೇ ಜಾಗ ಹೌದು ಇದು ನಿಮ್ಮದೇ ಜಾಗ ಶಿವಾನಿ ಅವರೇ. ಸರಿ ಬಾ, ಅವರು ಆಯ್ತು, ಅಟೆಂಡೆನ್ಸ್ ಆಯ್ತು ಅವ್ರದ್ದು. ಆಮೇಲೆ ಸ್ನಾನ ಮಾಡಲಿಕ್ಕೆ, ಈಗ ಫಂಕ್ಷನ್ ಇದ್ರೆ ಜಾತ್ರೆ ಇದ್ದಾಗ ಸ್ನಾನ ಮಾಡಿ ಇಲ್ಲಿ ಬಟ್ಟೆ ಹಾಕಿ ನಿಲ್ಲಿಸ್ಲಿಕ್ಕೆ ನಾವು. ಓಕೆ, ಅಂದ್ರೆ ನಾವು ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಲ್ಲ ಮೇಲ್ಗಡೆ ಶಾಲೆ ಎಲ್ಲ ಹಾಕಿದ್ರಲ್ಲ. ಹೌದು, ಇಲ್ಲಿ ಮಾಡಿ. ಈಗ ಅಂದ್ರೆ ನಮಗೆಲ್ಲ ಬಟ್ಟೆ ರೂಮಿಗೆ ಒಂದು ಬೇಕಲ್ಲ, ಆ ತರ ಅವರಿಗೆ ಒಂದು ರೂಮ್ ಇದು. ಸರ್, ಈಗ ಅಲ್ಲಿ ಒಂದು ಟೈರ್ ಇದೆ, ಅದು ಶಿವಾನಿಗೆ ಯೂಸ್ ಮಾಡೋದು. ಅದು ಶಿವಾನಿಗೆ ಆಟ ಆಡ್ಲಿಕ್ಕೆ ಅಂದ್ರೆ ಟೈರ್ ಕೊಟ್ಟು ಆಟ ಆಡಿಸ್ತೀರಾ? ಡೈಲಿ ಟೈರ್ ಅಂದ್ರೆ ಭಯಂಕರ ಇಷ್ಟ ಅದಕ್ಕೆ. ಟೈರ್ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಅವ್ರು ಯಾವಾಗಲೂ ಟೈರಲ್ಲಿ ಆಟ ಆಡ್ತಾರೆ. ಓಕೆ. ನೋಡಿ ಅಲ್ಲಿ ಸ್ಟೆಪ್ ಇದೆಲ್ಲ ಟೈರ್. ಸರ್, ಈಗ ಅವರು 4 to 5 years ಆಯ್ತು ಇಲ್ಲಿಗೆ ಬಂದು, ಆಗಿಂದ ಯೂಸ್ ಮಾಡಿರೋ ಟೈರ್ಗಳು ಇವು. ಅದು ಸಣ್ಣ ಟೈರ್ ಸ್ಟಾರ್ಟಿಂಗ್. ಓಕೆ, ಶಿವನ್ ಹುಟ್ಟೋ ಟೈಮ್ ಅಲ್ಲಿ ಇದ್ದಿದ್ದು ಅದು ಟೈರ್. ಪುಟ್ಟ ಟೈರ್. ಆದ್ಮೇಲೆ ಇದು ಸ್ಟೆಪ್ ಇದೆ ನೋಡಿ. ಬನ್ನಿ ಬನ್ನಿ. ಈಗ ನೀವು ನೋಡ್ತಾ ಇದ್ದೀರಾ, ಇದು ಹುಟ್ಟಿದಾಗ, ಇದು ಅದಾದ್ಮೇಲೆ ಇದು ನೆಕ್ಸ್ಟ್ 3rd, 4th, 5th ಅಂತ, ಅಂದ್ರೆ ಅವರಿಗೆ ಹೊಟ್ಟೆಗೆ ಸಿಗ್ಬೇಕು ಹೊಟ್ಟೆಗೆ. ಅಷ್ಟು ಸಣ್ಣ ಇದ್ಲು ಅವಳು. ಅಷ್ಟು ಸಣ್ಣ ಇದ್ದರು, ಈಗ ಅಷ್ಟು ದಪ್ಪ ಆಗ್ಬಿಟ್ಟಿದ್ದಾರೆ. ಅಲ್ಲಿ ನೋಡಿ, ಅವರ ಅಮ್ಮನ ಜೊತೆ ನಿಂತಿದ್ದಾರೆ ನೋಡಿ, ಅಮ್ಮ ಮಗಳು. ಫಸ್ಟ್ ಸಣ್ಣ ಇದ್ರು, ಈಗ ದಪ್ಪ ಆಗಿದ್ದಾರೆ. ಸರ್, ಅಲ್ಲಿ ಬನ್ನಿ, ಲತಾಂದು ಫೋಟೋ ತೋರಿಸ್ತೀನಿ ನಿಮಗೆ. ಓಕೆ, ಬನ್ನಿ ಸರ್. ಮತ್ತೆ ಅವ್ರನ್ನ ಎಲ್ಲಿ ಅಂದ್ರೆ ಭೂಮಿಯಲ್ಲಿ ಸ್ಪರ್ಶ ಮಾಡಿದ್ದು ಅಂತ ತೋರಿಸ್ತೀರಾ? ನಾನು ತೋರಿಸ್ತೀನಿ ಸರ್, ತೋರಿಸ್ತೀನಿ. ಬಾಯ್, ಈಗೇನು ಆಫ್ ಮಾಡ್ಬೇಡ, ನೀಟಾಗಿ ಮಾಡ್ಕೊಂಬ, ಇದೆಲ್ಲ ಬೇಕು. ಬನ್ನಿ. ಇದು ಲತಾಂದು ಫೋಟೋ. ಶಿವರಾತ್ರಿ ದಿವಸನೇ ತೀರೋಗಿದ್ದು, ಹಬ್ಬ ದಿವಸನೇ ಬೆಳಿಗ್ಗೆ. ಅಂದ್ರೆ ಅವ್ರಿಗೆ ಏನು ಆರೋಗ್ಯ ಸಮಸ್ಯೆ? ಸ್ವಲ್ಪ ಆರೋಗ್ಯನಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿದ್ದು. ನಿತ್ಯ ಜಾಗದಲ್ಲಿ ಅಂದ್ರೆ ಮಲ್ಕೊಂಡಿದ್ಲು, ಎದ್ದಾಗ ಪುನಃ ಮಲಗಿದೆ, ಎದ್ಲಿಕ್ಕೆ ಆಗಲಿಲ್ಲ. ಓಕೆ, ಅಂದ್ರೆ ಆನೆಗಳು ಆಟೋಟಿಕ್ ಆಗ್ತದೆ ಸರ್, ತುಂಬಾ ಆಗ್ತದೆ. ಅಂದ್ರೆ ಗೊತ್ತಾಗಲ್ಲ ನಮಗೆ. ಈಗ ನಮಗೆ ಗೊತ್ತಿದ್ದವರಿಗೆ ಹೇಳ್ಬೋದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಈ ಕಾಡಲ್ಲೆಲ್ಲ ಸತ್ತಾಗಿದೆ, ಗೊತ್ತಾಗಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ ಏನಾಗಿದೆ ಅಂತ. ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಗೊತ್ತಾಗೋದು. ಓಕೆ. ಸರ್, ಲತಾ ಅವರ ಆನೆಗೆ ಏಜ್ ಎಷ್ಟಾಗಿತ್ತು ಸರ್? ಅದಕ್ಕೆ 62 ವರ್ಷ. 62 ಪ್ರಾಣ ಇದಾದಾಗ 62 ಆಗಿತ್ತು. ಅಂದ್ರೆ ನಿಮ್ಗೆ ಆ ಲತಾ ಆನೆ ಅವರು ಪ್ರಾಣ ಬಿಟ್ಟ ಕ್ಷಣ ನಿಮ್ಗೆ ಆ ನೋವು ಹೇಗೆ? ಅದೊಂದು ಶ್ವಾಸ ಹೋಗ್ತಾ ಉಂಟು, ಬೀಳುವ ಮೇಲೆ, ಆಗ ಜೀವ ಹೋಗ್ತು ಅಂತ ಗೊತ್ತಾಗ್ತದೆ. ಅಂದ್ರೆ ಅದ್ರ ನೋವು ನಿಮ್ಗೆ ಯಾವ ತರ ಬೇಜಾರು ಅಂದ್ರೆ ದುಃಖ, ಕಷ್ಟ. ಈಗ ನಮಗೆ ಏನಾದ್ರೆ ಬಿದ್ದಾಗ ಕೈ ಎಲ್ಲ ವೈಬ್ರೇಷನ್ ಆಗ್ತದೆ, ನಮಗೆ ಕೈ ಎಲ್ಲ. ಅದಕ್ಕೆ ಸೊಂಡ್ಲು ಮತ್ತೆ ಕಿವಿ, ಕಾಲು ಅದೆಲ್ಲ ವೈಬ್ರೇಷನ್ ಆಗ್ತದೆ. ಅಂದ್ರೆ ಈ ಸೊಂಡ್ಲು ತುಂಬಾ ಬಡಿತದೆ ವೈಬ್ರೇಷನ್ ಆದಾಗ. ನಿತ್ಯ ಜಾಗದಲ್ಲಿ ಹಿಂಗೆ ನಡುಗ್ತದೆ, ಗಡ ಅಂತ ನಡೆದಾಗ ಬಿದ್ದು ಬಿಡ್ತದೆ ಕೆಲವು ಆನೆ. ಇದು ಮಲಗಿದ ಆನೆ ಎದ್ದಿಲಿಕ್ಕೆ ಆಗ್ಲಿಲ್ಲ, ಅಲ್ಲೇ ವೈಬ್ರೇಷನ್ ಆಯ್ತು, ತುಂಬಾ ಸೌಂಡ್ ಕೊಡ್ತು. ಒಂದೇ ಸತಿ ಕೂಗು ಬಿಡ್ತು ಜೋರಾಗಿ. ನಾ ಮತ್ತೆ ಈ 2 ಆನೆ ಕರ್ಕೊಂಡು ಹೋಗಿ ಅದನ್ನೆಲ್ಲ ಮಾತಾಡಿ ಬಂದಿದ್ದು ಪುನಃ. ಅಂದರೆ ಅದರೊಟ್ಟಿಗೆ ಇದ್ದಿದ್ದಲ್ಲ 24 ಗಂಟೆ, ನಾವಿರೋದು ಅವರೊಟ್ಟಿಗೆ ಇರ್ತಾರೆ. ನಾನು ಲತಾ ಸಂಕರಣೆ ಅಂತಿತ್ತು, ಸಣ್ಣ ಮರಿ, ಅದನ್ನು ಸಾಕಿದೆ ಅವಳಿ. ಅಂದರೆ ಹುಟ್ಟಿದ ಮರಿ ಅಲ್ಲ, ಹಿಂಗೆ ಈಗ ದತ್ತು ತಗೊಳ್ತಾರಲ್ಲ ಆ ಥರ. ಆಮೇಲೆ ಲಕ್ಷ್ಮಿ ಬಂದ್ಲು, ಅವಳನ್ನು ಸಾಕಿದ್ಲು ಅವಳಿ ಲತಾನಿ. ಈಗ ಶಿವನಿ ಬಂದಾಗ ಸಹ ಅಷ್ಟೇ, ತಾಯಿ ಮಾತ್ರ ನೆವನಕ್ಕೆ ಹಾಲು ಕೊಡ್ಲಿಕ್ಕೆ. ಅಂದ್ರೆ ಜಾಸ್ತಿ ಇದ್ದಿದ್ದು ಅಜ್ಜಿ ಒಟ್ಟಿಗೆನೆ ಜಾಸ್ತಿ. ಹೆಂಗೆ ನಮ್ಮ ತಾಯಿಯವರು ಜಾಸ್ತಿ ಆಟ ಆಡಿದಾಗ ಹೊಡಿತಾರೆ, ನಮ್ಮ ಅಜ್ಜಿಯವರು ಮುದ್ದು ಮಾಡ್ತಾರೆ, ಅದೇ ರೀತಿ ಆನೆ ಪಂದ್ಯದಲ್ಲೂ ಸೇಮ್ ಕಂಟಿನ್ಯೂ ಆಗ್ತದೆ. ನಾನು ಲತಾ ಸಂಕರಣೆ ಅಂತಿತ್ತು, ಸಣ್ಣ ಮರಿ, ಅದನ್ನು ಸಾಕಿದೆ ಅವಳಿ. ಅಂದ್ರೆ ಹುಟ್ಟಿದ ಮರಿ ಅಲ್ಲ, ಹಿಂಗೆ ಈಗ ದತ್ತು ತಗೊಳ್ತಾರಲ್ಲ ಆ ಥರ. ಆಮೇಲೆ ಲಕ್ಷ್ಮಿ ಬಂದ್ಲು, ಅವಳನ್ನು ಸಾಕಿದ್ಲು ಅವಳಿ ಲತಾನಿ. ಈಗ ಶಿವನಿ ಬಂದಾಗ ಸಹ ಅಷ್ಟೇ, ತಾಯಿ ಮಾತ್ರ ನೆವನಕ್ಕೆ ಹಾಲು ಕೊಡ್ಲಿಕ್ಕೆ. ಅಂದ್ರೆ ಜಾಸ್ತಿ ಇದ್ದಿದ್ದು ಅಜ್ಜಿ ಒಟ್ಟಿಗೆನೆ ಜಾಸ್ತಿ. ಮೇ ಇಡ್ಲಿಕ್ಕೆ, ಆಟ ಆಡ್ಲಿಕ್ಕೆ ಎಲ್ಲ ಅಜ್ಜಿ ಒಟ್ಟಿಗೆ. ತಾಯಿ ಅಂದ್ರೆ ಒದ್ದು ಬಿಡ್ತಾಳೆ, ಜಾಸ್ತಿ ಆಟ ಆಡ್ತಾರೆ, ಸಿಟ್ಟು ಬರ್ತದೆ. ತಾಯಿ ಯಾವ ಆನೆ ಅಷ್ಟೇ ಜಾಸ್ತಿ ಇದು ಮಾಡಲ್ಲ ಮಕ್ಕಳನ್ನು. ಈ ಅಜ್ಜಿ ಅವ್ರು ಇರ್ತಾರಲ್ಲ ಅವರೇ ಜಾಸ್ತಿ. ಈಗ ನಮ್ಮ ಮನೇಲಿ ಹೆಂಗೆ ಮಾಡ್ತಾರೆ ಆ ಥರನೇ. ಒಂದು ತಿಳ್ಕೊಳ್ಳಿ, ನಮ್ಮ ಕೃಷ್ಣಣ್ಣವ್ರು ಹೇಳಿದ ಹಾಗೆ, ಈಗ ನಮ್ಮ ಕಡೆ ಹೆಂಗೆ ನಮ್ಮ ತಾಯಿಯವರು ಜಾಸ್ತಿ ಆಟ ಆಡಿದಾಗ ಹೊಡಿತಾರೆ, ನಮ್ಮ ಅಜ್ಜಿಯವರು ಮುದ್ದು ಮಾಡ್ತಾರೆ, ಅದೇ ರೀತಿ ಆನೆ ಪಂದ್ಯದಲ್ಲೂ ಸೇಮ್ ಕಂಟಿನ್ಯೂ ಆಗ್ತದೆ. ಓಕೆ ಸರ್, ಇದು ಈ ಜಾಗ ಅಂದ್ರೆ ಇದು ಯಾವುದಕ್ಕೆ ಬಳಸಲಾಗ್ತದೆ? ಇದು ನಮಗೆ ಕೂರ್ಲಿಕ್ಕೆ ಮತ್ತೆ ಫುಡ್ ಎಲ್ಲ ತಂದು ಇಡ್ಲಿಕ್ಕೆ. ಫುಡ್ ಎಲ್ಲ ಅದು ಹುಲ್ಲು ಅದಕ್ಕೆ ನೋಡಿ ಸರ್, ಇದು ಹುಲ್ಲು. ನಾನು ಹಾಗೆ ಹೇಳ್ದಲ್ಲ ಸರ್ ನಿಮಗೆ, ಈ ತರ ಕುಸರೆ ಕಟ್ಟು ಕೊಡುದು. ಇದು ಕೊಟ್ಟರಷ್ಟು ಒಳ್ಳೇದು ಆರೋಗ್ಯಕ್ಕೆ. ಈ ಕುಸರೆ ಕೊಟ್ರೆ ಒಳಗಡೆ ಈ ಚರ್ಬಿ ಅಂತ ಬರ್ತಲ್ಲ, ಅದೆಲ್ಲ ಇದು ಕರಗಿ ಬಿಡ್ತದೆ ಈ ಇದರಲ್ಲಿ. ಅಂದ್ರೆ ಇದ್ರೊಳಗಡೆ ಏನಿರ್ತದೆ? ಭತ್ತ ಹಾಕಿ ಕೊಡುದು. ಕೊಟ್ಟಿ ನೋಡಿ ಈಗ ಹೆಂಗೆ ತಿಂತಾರೆ ಅಂತ. ಹೌದಾ? ಬನ್ನಿ ಕೊಟ್ಟಿ ನೋಡು ಒಮ್ಮೆ. ಇವ್ರಿಗೆ ಕೊಡ್ಬೇಕಾ ಅವ್ರಿಗೆ? ಯಾರಿಗೆ ಕೊಟ್ಟರೆ ನಡೀತದೆ. ಬನ್ನಿ ನೀವು ಕೋಪಿಷ್ಟ ಬನ್ನಿ ತಗೊಳ್ಳಿ. ಥ್ಯಾಂಕ್ ಯು. ಹೋಯ್ತು ತಿಂದರು. ಇದು ಬನ್ನಿ ನಮ್ಮ ಲಕ್ಷ್ಮಿ ಅವರಿಗೆ ಕೊಡೋಣ. ಅವ್ರು ಕರಿತಾ ಇದ್ದಾರೆ, ಅವರು ಯಾವತ್ತು ಫಸ್ಟ್ ಅಟೆಂಡೆನ್ಸ್. ಐ ಆಲ್ವೇಸ್ ಬಿ ರೆಡಿ.
ಬನ್ನಿ ಲಕ್ಷ್ಮಿ ಅವರೇ, ಬೈ ಕೊಡಿ 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 ತಗೊಳ್ಳಿ. ನಾನು ಅದೃಷ್ಟವಂತ ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ನಮ್ಮ ಲಕ್ಷ್ಮಿ ಅವ್ರನ್ನು. ಹಾಯ್ ಥ್ಯಾಂಕ್ ಯು. ಸರಿ, ಓಕೆ ಬನ್ನಿ. ಸರ್, ನಿಮ್ಮ ಅಮೂಲ್ಯವಾದ ಟೈಮನ್ನು ನೀವು ಸರ್ ಬನ್ನಿ ಸರ್, ನೀವು ನಿಮ್ಮ ಟೈಮ್ ಕೊಟ್ಟಿದ್ದೀರಾ, ಬನ್ನಿ. ಲತಾನಲ್ಲಿ ಮಣ್ಣು ಮಾಡಿ ಸರ್. ಓಕೆ, ಪಲ್ಲ ಥರ ಇದೆಯಲ್ಲ, ಲತಾದು ತೋರಿಸ್ಬೇಕಲ್ಲ. ಬಾ ಮರೆ ಹೋಗೋಣ ಅಲ್ಲಿಗೆ. ಲತಾನೇ ಅವ್ರನ್ನ ಅಲ್ಲಿ ನೀವು ಹೌದು, ಲತಲ್ಲ ಲಕ್ಷ್ಮೀದು ಮರಿ ಹಾಕೋ ಟೈಮಲ್ಲಿ ಇದು ಮರಿ ಹಾಕಿದ್ದು ಇದೇ ಜಾಗ. ಓ, ಇದೇ ಜಾಗದಲ್ಲಿ ಈಗ ನಾವು ಯಾವ ಜಾಗದಲ್ಲಿ ನಿಂತಿದ್ದೀವಿ ಇದೇ ಜಾಗದಲ್ಲಿ ಮರಿ ಹಾಕಿ ಸ್ಟಾರ್ಟಿಂಗ್ 11:10 ರಾತ್ರಿ. ಓಕೆ, 11:10 ಟೈಮಿಂಗ್ಸ್ ನಾವು ಮಾಡ್ತಿಲ್ಲ ಅಂದ್ರೆ ಇವರು ಪ್ರತಿಯೊಂದು ಆನೆಗಳನ್ನೂ ತಮ್ಮ ಪ್ರೀತಿ ಮಕ್ಕಳ ಥರ ನೋಡ್ಕೊಳ್ತಾರೆ. ಹಂಗಾಗ್ಬಿಟ್ಟು ಇವರಿಗೆ ಯಾವುದೇ ದಿನಗಳು ಮರೆಯೋದಿಲ್ಲ. ಸರ್ ಬನ್ನಿ ಈಗ. ಓಕೆ ಸರ್, ಈಗ ಲತಾ ಅವ್ರನ್ನ ಭೂಮಿಗೆ ಸ್ಪರ್ಶ ಮಾಡಿಸಿದ ಜಾಗ ಸರ್. ತೋರಿಸಿ, ಶಿವಾನಿ ಅವ್ರನ್ನ ತೋರಿಸಿ, ಹೆದರ್ಕೋಬೇಡ, ತೋರಿಸೋಣ. ಶಿವಾನಿ ಅವರು ನೋಡಿ, ಶಿವಾನಿ ಅವರು ಇದು ನನ್ನ ಜಾಗ, ನಾನು ಬಂದೇ ಬರ್ತೀನಿ ಅಂತ ನೋಡಿ ಬರ್ತಾನೆ ಇರ್ತಾರೆ. ಇಲ್ಲೂ ಬಂದರು. ಇದ್ದಾರೆ. ಹಾಂ ಸರಿ ಕಳಿಸ್ತೀನಿ. ಆಯ್ತು ಸರಿ. ಸಿರಣ್ಣ ಉಗ್ರಣ್ಣವರ ಬೋಡಿಗೆ ಕೃಷ್ಣಣ್ಣ ಇಲ್ಲೇ ಇರ್ತಾರೆ, ಅಲ್ಲಿ ಶಿವಾನಿ ಇರ್ತಾರೆ. ಮತ್ತೆ ಇನ್ನೊಂದು ಹೇಳ್ತೀನಿ, ಶಿವಾನಿ ಅವರು ನೋಡಿ, ಇವರು ಪ್ರತಿಯೊಂದು ನೋಡ್ಕೊಳ್ಳೋದಿಕ್ಕೆ ಅವರು ಕೃಷ್ಣನನ್ನೇ ಫಾಲೋ ಮಾಡ್ತಾರೆ. ನಾವು ದಡೀರನೆ ಬಂದು ಆನೆ ಜೊತೆ ತುಂಟಾಟ ಆಡೋದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ನೀವು ನೋಡ್ತಾ ಇದ್ದೀರಿ ನೋಡಿ, ಕೃಷ್ಣಣ್ಣ ಇಲ್ಲಿ, ಅಲ್ಲಿ ಶಿವಾನಿ ಅವರು ಇದ್ದೇ ಇರ್ತಾರೆ. ಅಣ್ಣ ತೋರಿಸಿ ಅಣ್ಣ ಜಾಗ. ಸರ್ ಇಲ್ಲಿ ಡೆಡ್ ಆಗಿದ್ದು ಆನೆ ತೀರೋಗಿದ್ದು ಇದೇ ಜಾಗ. ಹಾಂ, ತೀರೋಗಿದ್ದು. ಓಕೆ, ನೀವು ಏನು ನೋಡ್ತಾ ಇದ್ದೀರಾ, ಇದೇ ಜಾಗದಲ್ಲಿ ಲತಾ ಆನೆ ತೀರೋಗಿದ್ದು. ಶಿವರಾತ್ರಿ ದಿವಸ ಬೆಳಿಗ್ಗೆ ಹಬ್ಬ ದಿವಸನೇ ಸಿಕ್ಕಾಪಟ್ಟೆ ರಸ್ ಜನ, ಅಂದ್ರೆ ಪಾದಯಾತ್ರೆ ಬರ್ತಾರಲ್ಲ ಅವರೆಲ್ಲ ನೋಡಿದ್ದಾರೆ ಇಲ್ಲಿ ಬಂದು. ಹಾಂ, ಸಿಕ್ಕಾಪಟ್ಟೆ ಫುಲ್ಲು ಕಾಡು. ನೋಡಿ, ಇಲ್ಲಿ ಏನು ಜಾಗ ನೋಡ್ತಾ ಇದ್ದೀರಾ ನೀವು, ಇದೇ ಜಾಗದಲ್ಲಿ ನಮ್ಮ ಲತಾ ಅವರು ತಮ್ಮ ಕೊನೆ ಉಸಿರನ್ನ ಎಳೆದಿದ್ದು ತುಂಬ ನೋವಾಗುತ್ತೆ ಹೇಳ್ಕೊಳ್ಳಿಕ್ಕೆ. ಶಿವರಾತ್ರಿ ಹಬ್ಬದ ದಿನ ಅವ್ರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಸರ್, ಮತ್ತೆ ಅವ್ರನ್ನ ಅಂದರೆ ಇಲ್ಲಿ ಅವ್ರದ್ದು ಯಾವುದೇ ರೀತಿ ಗುರುತಿಗೆ ಕಲ್ಲು ಗಿಲ್ಲು ಆ ಥರ ನೋಡಿ, ಅದೇ ಜಾಗ ಇನ್ನು ಹಾಕ್ಬೇಕಷ್ಟೇ. ಅಂದರೆ ಪೂರ್ತಿ ಬಾಡಿ ಅದು ಕೊಳ್ತಾಗ ಮಣ್ಣು ಜಗ್ ಬಿಡ್ತದೆ ಒಳಗಡೆ, ಕುಸಿಯುತ್ತದೆ ಒಳಗಡೆ. ಇನ್ನು ಹಾಕ್ಬೇಕಷ್ಟೇ. ಅದಾದ್ಮೇಲೆ ಅದೇನು ಮಾಡಲ್ಲ, ಇಲ್ಲಿ ಏನು ಮಾಡಲ್ಲ ಸರ್. ಅದೆಲ್ಲ ನೆನಪಿಗೆ ಇದೇ ಜಾಗ ಇವರಿಗೇನೆ ಜಾಗ ಇದೆ ನೋಡಿ, ಆಟ ಆಡ್ತಾ ಇದ್ರು ಇದರಲ್ಲಿ. ಇದೇ ನೆನಪಿಗೆ ಜಾಗ. ಅಲ್ಲಿ ಮುಂಚೆ ಶಂಕರಾನ ಇತ್ತು, ಅಲ್ಲಿ ತೀರೋಗಿತ್ತು. ಅಲ್ಲಿ ಶಂಕರ, ಗಂಗಾ ಅಂತ ಸ್ವಲ್ಪ ಮೇಲೆ ಇದೇ ಲೈನಿಗೆ ಹಾಕಿಬಿಟ್ಟಿದ್ದಾರೆ ಸ್ವಾಮಿಯವರು ನೆನಪಿಗೋಸ್ಕರ ಲೈನಿಗೆ. ಈಗ ಹೊಸಬ್ರು ಯಾರೇ ಬಂದ್ರು ಇಲ್ಲೇ ಆರಾಮಾಗಿ ಅಡ್ಡಾಡ್ಕೊಂಡು ಮುಂದಾಡ್ಕೊಂಡು ಇವ್ರ ಜೊತೆಲಿ ಇದಾರೆ ಅನ್ನೋ ಫೀಲ್ ಇರ್ತಾರೆ. ಅದೇ ಮನೆ ಇದ್ದಾಗೆ ಅವರಿಗೆ. ಸರ್, ನಿಮ್ಗೆ ಏಜ್ ಈಗ? ನನಗೆ 35. ನಾನು 3ನೇ ಕ್ಲಾಸಿಂದ ತಂದೆಯೊಟ್ಟಿಗೆ ಲತಾನೊಟ್ಟಿಗೆ ಕೆಲಸ ಮಾಡಿದೆ. ಆನೆ ಅಂದರೆ ತುಂಬ ಇಷ್ಟ ನನಗೆ. ಅದಕ್ಕೆ ಮನೆಗೆ ಸಹ ಜಾಸ್ತಿ ಹೋಗಲ್ಲ, ಇವರೊಟ್ಟಿಗೆ ಇರ್ತೀನಿ. ಅದಕ್ಕೆ ನಿಮ್ಮ ಸರ್ವಸ್ವವನ್ನೇ ನಮ್ಮ ಶಿವಾನಿ ಮತ್ತು ಲಕ್ಷ್ಮಿ ಪ್ರತಿಯೊಂದು ಆನೆಗೋಸ್ಕರ ಮುಡಿಪಾಗಿ ಇಟ್ಟಿದ್ದೀರಾ. ನಿಜವಾಗ್ಲೂ ಸರ್ ತುಂಬ ಗ್ರೇಟು. ನಾವು ಸಾಕಿ ತಂದೆ ತಾಯಿಗೋಸ್ಕರನೇ ನಮ್ಮ ಜೀವನನ ಮುಡಿಪಾಗಿ ಇಟ್ಟಲ್ಲ. ಅಂಥ ಕಾಲದಲ್ಲಿ ಇವರು ತಮ್ಮ ಆನೆ ಪ್ರೀತಿಗೋಸ್ಕರ, ಆನೆಗಳಿಗೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿ ಇಟ್ಟಿದ್ದಾರೆ. ನಿಜವಾಗ್ಲೂ ಇವರಿಗೆ ಹ್ಯಾಟ್ಸ್ ಆಫ್. ಎಲ್ಲ ಬೇಗ ನೋಡ್ತಾರೆ. ಹಬ್ಬದ ದಿವಸ ಬರ್ತಾರೆ ಈಗ ಎಲ್ಲ ಶಿವರಾತ್ರಿಗೆ. ಅವತ್ತೇ ಎಲ್ಲ ಬಂದು ಬಿಟ್ಟಿದ್ದಾರೆ ರಾತ್ರಿನೇ. ಅಂದರೆ ಜಾಸ್ತಿ ಬರಲಿಕ್ಕೆ ಪೋಸ್ಟ್ ಮಾರ್ಟಮ್ ಮಾಡುವಾಗ ಬರಲಿಕ್ಕೆ ಬಿಡಲ್ಲ ಫಾರೆಸ್ಟ್ನವರೆಲ್ಲ. ಪೋಸ್ಟ್ ಮಾರ್ಟಮ್ ನಡೀತದೆ? ಹಾಂ, ಮಾಡಿರುತ್ತೆ. ಅದು ಚೆಕ್ ಮಾಡಬೇಕಲ್ಲ ಸರ್, ಅದು ರಿಪೋರ್ಟ್ ಕೊಡಲೇಬೇಕಲ್ಲ. ಅದಕ್ಕೆ ಏನಾಗಿದೆ ಅಂತ ನೋಡ್ಬೇಕಲ್ಲ. ಇದು ಜಾಗ ಸರ್. ಇದು ನೋಡಿ, ಇಷ್ಟು ಸ್ಕ್ವೇರ್ ಗೊತ್ತಾಗಲ್ಲ ಸರ್ ನಿಮಗೆ. ಜಗ್ ಬಿಟ್ಟಿದೆ ನೋಡಿ. ಇಷ್ಟು ಜಗ್ಬಿಟ್ಟು ಅಂದರೆ ಇದೇ ಜಾಗದಲ್ಲಿ. ಸರಿ. ಅಂದರೆ ಇದೇ ಜಾಗದಲ್ಲಿ ಲತಾ ಆನೆಯವ್ರನ್ನ ಇದು ಮಾಡಿರೋದು, ಸಮಾಧಿ ಮಾಡಿರಿ. ಅದಕ್ಕೆ ಈ ಪ್ರದೇಶ ನೀವು ಗಮನಿಸ್ತಾ ಇರ್ಬೋದು, ಕುಸ್ತಿದೆ ಅಲ್ವಾ ಸರ್? ಸ್ವಲ್ಪ ಡೌನ್ ಆಗಿದೆ ನೋಡಿ ಸರ್. ಓಕೆ. ಯಾರೋ ನೋಡಿಲ್ಲ, ನೋಡ್ಕೊಬಿಡಿ. ಶಿವರಾತ್ರಿ ಹಬ್ಬಕ್ಕೆ ಬಂದಾಗ ಅಲ್ಲಿಂದ ನೀವು ಇಲ್ಲಿ ಒಳಗಡೆಗೆ ಬಿಡೋದಿಲ್ಲ. ಯಾಕಂತಂದರೆ ಇದು ನಮ್ಮ ಶಿವಾನಿಯವರಿಗೆ ಮತ್ತು ಲಕ್ಷ್ಮಿಯವರಿಗೆ ಮಾವುತರಿಗೆ ಸಂಬಂಧಪಟ್ಟ ಜಾಗ. ಇಲ್ಲಿ ಪ್ರತಿಯೊಬ್ಬರನ್ನು ಬಿಡೋದಿಲ್ಲ. ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಟುಬೇಡಿ ದಯವಿಟ್ಟು. ಆಚೆ ಕಡೆಯಿಂದನೇ ಕಾಣ್ತದೆ ಅಲ್ವಾ ಸರ್? ಕಾಣ್ತದೆ. ಆಚೆ ಕಡೆಯಿಂದನೇ ಕಾಣ್ತದೆ, ಬಂದು ನೋಡಿ. ಸರ್, ನನಗೆ ಇದೊಂದು ಹೇಳ್ಬಿಡಿ ಸರ್. ಬರ್ತಾ ಇದ್ದಾರೆ ನೋಡಿ, ಅಲ್ಲಿ ನೋಡಿ ನಮ್ಮ ಲಕ್ಷ್ಮಿಯವರು ಬರ್ತಾ ಇದ್ದಾರೆ. ಸರ್, ಈಗ ನಮ್ಮ ವೀಕ್ಷಕರು ಯಾರೇ ಬರಲಿ, ನಮ್ಮ ಲಕ್ಷ್ಮಿ ಹತ್ರ, ಶಿವಾನಿ ಅವ್ರ ಹತ್ರ ಬರೋದು, ತುಂಟಾಟ ಆಡೋದು ಮಾಡ್ತಾರೆ. ಅವರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೂಚನೆ ಅಂದ್ರೆ ಸ್ವಲ್ಪ ದೂರ ನಿಲ್ಲದೆ ನೋಡಬೇಕು, ಖುಷಿ ಪಡಬೇಕು. ತುಂಬಾ ಹತ್ರ ಬಂದ್ರೆ ಗಾಬರಿಗೆ ಹೊಡೆದು ಬಿಡ್ತದೆ. ಗಾಬರಿಗೆ ಹೊಡೆದು ಬಿಡ್ತದೆ. ದೂರ ನಿಂತು ನೋಡಿದ್ರೆ ಚಂದ. ನಾವು ಎಲ್ಲರಿಗೆ ಹೇಳಿದ್ರೆ ಕೆಲವರಿಗೆ ಸಿಟ್ಟು ಬಂದು ಬಿಡ್ತದೆ. ಇವನು ಏನ್ ಹೇಳ್ತಿದ್ದೆ, ನಾವು ನೋಡಿದ್ದೇವೆ ಇಂತ ಆನೆ ಎಷ್ಟ ನೋಡಿದೆ ಅಂತ. ಕೆಲವು ಆನೆ ಒಂದೆಲ್ಲ ಕೇರಲ್ಲ ಒಂದೊಂದು ಟೈಮಿಗೆ.
ಈಗ ಮನ್ಸೂರೇ ಇರಲ್ಲ ಹಾ. ಆನೆ ಹೇಳ್ತದ ಹೌದು ಸರ್. ನಾನು ಈಗ ಹೊಡಿತೀನಿ ಅಂತ ಗಾಬರಿಗೆ ಹೊಡೆದೇ ಬಿಡ್ತದೆ ಚಚ್ ಬೈಯತ್ ಪ್ರತಿಯೊಬ್ಬರು ವೀಕ್ಷಕರು ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ದಯವಿಟ್ಟು ನೀವು ಲಕ್ಷ್ಮೀ ಶಿವಾನಿ ಹತ್ರ ಬಂದಾಗ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ, ನಿಮ್ಮ ಸೇಫ್ಟಿನ ಮೇಂಟೈನ್ ಮಾಡಿ. ಏಕೆ ಅಂತಂದರೆ ಅವು ಪ್ರಾಣಿಗಳು, ಅವು ಮೂಕ ಪ್ರಾಣಿಗಳು, ಅವು ಮೇಲೆ ನಾವು ಸುಮ್ಮನೆ ತಪ್ಪನ್ನ ಓರಿಸಬಾರ್ದು. ಹಣ ಇಂಥ ಅಮೂಲ್ಯವಾದ ನಿಮ್ಮ ಸಮಯವನ್ನು ನಮಗೆ ಕೊಟ್ಟು ನಮ್ಮ ಶಿವಾನಿಯವರ ಬಗ್ಗೆ ಆಗಲಿ, ಲಕ್ಷ್ಮಿ ಬಗ್ಗೆ ಆಗಲಿ, ಲತಾ ಅವ್ರ ಬಗ್ಗೆ ಆಗಲಿ, ಆಯಿತು ನಮ್ಮ ಲಕ್ಷ್ಮಿ ಅವರ ಬಗ್ಗೆ ಆಗಲಿ, ಶಿವಾನಿಯ ಬಗ್ಗೆ ಆಗಲಿ, ಲತಾ ಅವ್ರ ಬಗ್ಗೆ ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಕಡೆಯಿಂದ ಮನಸ್ಪೂರ್ವಕವಾದ ಧನ್ಯವಾದಗಳು ಸರ್. ಧನ್ಯವಾದ ಸರ್. ನಮ್ಮ ಇಬ್ಬರಿಗೂ ಹೆಗಡೆಯವರು ಮತ್ತು ಲಕ್ಷ್ಮೀನಾರಾಯಣ ಸರ್ ಅವರು ಪರ್ಮಿಷನ್ ಕೊಟ್ಟಿದ್ದಕ್ಕೂ ಧನ್ಯವಾದಗಳು. ಧನ್ಯವಾದ ಸರ್. ನೀವು ನೋಡಿದ್ರಿ ಅಲ್ವಾ ನಮ್ಮ ಲಕ್ಷ್ಮಿ ಮತ್ತು ಶಿವಾನಿ ಅವರ ಒಂದು ಇಂಟರ್ವ್ಯೂ ಹೇಗೆ ನಡೀತು, ಮತ್ತು ಅವರ ದಿನ ಹವ್ಯಾಸಗಳು, ಅವರು ಏನು ಇಷ್ಟಪಟ್ಟು ತಿಂತಾರೆ, ಮತ್ತು ಒಬ್ಬ ಮಾವುತರಾಗಿ ಅವರು ಎಷ್ಟು ಕಷ್ಟಪಟ್ಟು ಆನೆಗಳನ್ನ ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ ಅನ್ನೋದನ್ನ ಅವರು ಪ್ರತಿಯೊಂದು ಅವರ ಬಾಯಲ್ಲೇ ಹೇಳಿದ್ದಾರೆ. ಏನಕ್ಕೆ ಅಂದರೆ ಆ ಕಷ್ಟ ಗೊತ್ತಾಗ್ತದೆ, ನೀವು ಅವ್ರನ್ನ ಕಣ್ಣು ನೋಡಿದರೆ ಗಮನಿಸ್ಬೋದು. ಮತ್ತು ಇಲ್ಲಿ ನೋಡಿ ನಮ್ಮ ತುಂಟಿ ಶಿವಾನಿ ಅವರು ಎಷ್ಟು ತುಂಟಿ ಅಂತ ಅಂದರೆ ಜಾಸ್ತಿ ನಾವು ತೊಂದರೆ ಮಾಡಲಿಕ್ಕೆ ಹೋದರೆ ಸೊಂಡ್ಲಲ್ಲಿ ಹೊಡೆದು ಬಿಡ್ತಾರೆ. ದಯವಿಟ್ಟು ಅವ್ರಿಗೆ ಇನ್ನೂ ಒಂದು 7 ವರ್ಷ ಅವರಿಗೂ ಬೇಕು. ಲಕ್ಷ್ಮಿ ಅವ್ರ ಥರ ತಾಳ್ಮೆಯಲ್ಲಿ ಜನರ ಹತ್ರ ಸ್ಪಂದಿಸಕ್ಕೆ ಇನ್ನೂ 7 ವರ್ಷ ಬೇಕು. ದಯವಿಟ್ಟು ಅಲ್ಲಿಗಂತ ತಾಳ್ಮೆಯಿಂದ ಕಾಯಿರಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಯಾರು ಇನ್ನೂ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ, ನಿಮ್ಮ ಸೋನು ಶೆಟ್ಟಿ. ಓಕೆ.